ನುಡಿಸಿರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಒಂದು ಅಪರೂಪದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ನೆಲೆಯಲ್ಲಿ ಒಂದು ಕ್ಷೇತ್ರವನ್ನು ಕಟ್ಟಿ ಬೆಳೆಸಿರ್ತಕ್ಕಂತಹ, ಅದಕ್ಕೊಂದು ವ್ಯಾಪ್ತಿಯನ್ನು ಕೊಟ್ಟಿರ್ತಕ್ಕಂತಹ ಮಹಾನುಭಾವರಾದ ಪೂಜ್ಯ ಮಾರುತಿ ಗುರೂಜಿಯವರು ಇವತ್ತು ನಮ್ಮ ಮುಂದಿದ್ದಾರೆ. ಬಂಧುಗಳೇ, ಇವರ ಪಿತಾಶ್ರೀಯವರಾದ ಗಣೇಶ ಭಟ್ರು ಒಂದಾನೊಂದು ಕಾಲದಲ್ಲಿ ಗೇರ್ಸಪ್ಪ ಸೀಮಾ ಮುಖ್ಯ ಪುರಾಣ ದೇವಸ್ಥಾನದ ಅರ್ಚಕರಾಗಿದ್ದರು. ಇವರೆಲ್ಲ ಚಿಕ್ಕವರಿರುವಾಗ ಶ್ರದ್ಧೆಯಿಂದ ಸೀಮಾ ಮುಖ್ಯ ಪುರಾಣ ದೇವರ ಅರ್ಚನೆ ಮಾಡ್ಕೊಂಡು ಬಂದಿರತಕ್ಕಂಥ ಗಣೇಶ ಭಟ್ರಿಗೆ ಕಾಲದ ತೀರ್ಮಾನದಂತೆ ಅಲ್ಲಿಂದ ಹೊರಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಅವರು ನಂಬಿದ್ದು ಮಾರುತಿಯನ್ನು ಮಾತ್ರ. ಮಾರುತಿಯನ್ನು ನಂಬಿಕೊಂಡು ಶರಾವತಿ ಈಟೆಗೆ ದಂಡೆ ಬಂದವರು ಬಂಗಾರಮಕ್ಕಿಯಲ್ಲಿ ಒಂದು ಪುಟ್ಟ ದೇವಾಲಯವನ್ನು ಆರಂಭ ಮಾಡಿ ಆ ಮುಖಾಂತರ ಆಂಜನೇಯನ ಆರಾಧನೆಯನ್ನು ಆರಂಭಿಸಿ ತಮ್ಮ ಮಕ್ಕಳಿಗೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ದೀಕ್ಷೆಯನ್ನು ಕೊಡುವ ಮುಖಾಂತರವಾಗಿ ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದರು. ಅವರ ಶ್ರಮ ಶ್ರದ್ಧೆ ಅದಕ್ಕೆ ಆಂಜನೇಯ ಒಲಿದು ಕರುಣಿಸಿದ್ದಾನೆ. ಸಮಾಜಕ್ಕಾಗಿ ಇಡೀ ಕುಟುಂಬ ಸಲ್ಲಿಕೆ ಆಗಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಇಡೀ ನಾಡಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಾರ್ಗದರ್ಶನ ನೀಡಲಿ, ಜನಕ್ಕೆ ಶಕ್ತಿ ನೀಡಲಿ, ಜನಕ್ಕೆ ಧೈರ್ಯ ನೀಡಲಿ, ಜನರನ್ನು ಆಶೀರ್ವದಿಸಲಿ. ಮಹಾಸ್ವಾಮಿ ಮಾರುತಿಗೆ, ಆಂಜನೇಯನಿಗೆ, ವೀರಾಂಜನೇಯನಿಗೆ ಮತ್ತು ಭಕ್ತರಿಗೆ ಮಧ್ಯವರ್ತಿಯಾಗಿ ಮಾರುತಿ ಗುರೂಜಿಯವರನ್ನು ಶ್ರೀ ಭಗವಂತ ರೂಪಿಸಿದ್ದಾನೆ. 25 ವರ್ಷಗಳಲ್ಲಿ ವಿಶ್ವವೀರಾಂಜನೇಯ ಮಹಾಸಂಸ್ಥಾನ ಹೇಮಪುರ ಮಹಾಪೀಠಂ ಅನ್ನುವಂಥ ಅಭಿಧಾನದಲ್ಲಿ ಕ್ಷೇತ್ರವನ್ನು ಕಟ್ಟಲಾಗಿದೆ. ಶ್ರೀ ವೀರಾಂಜನೇಯ ಧಾರ್ಮಿಕ ಹಾಗೂ ದತ್ತಿ ಸಂಸ್ಥೆಗಳ ಆಶ್ರಯದಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಎಲ್ಲವೂ ಕೂಡ ಆಂಜನೇಯನ ಕೃಪೆಯಿಂದ ನಡೀತಾ ಇರುತ್ತೆ ಅಂತಕ್ಕಂಥದ್ದು. ನಾನು ಮಾಡಿದ್ದೆ ಅನ್ನುವಂಥ ಮಾತನ್ನು ಹೇಳಲಿಲ್ಲ. ಹೀಗೆ ಕಾಲ ಕಳೆದು 25 ವರ್ಷಗಳು ಸಂದು ಹೋಗಿವೆ. ಇಡೀ ದೇಶದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಲ್ಲಿ ಆಂಜನೇಯ, ಬಂಗಾರಮಕ್ಕಿಯ ವೀರಾಂಜನೇಯ ಪ್ರಸಿದ್ಧಿ ಪಡೆದಿದ್ದಾನೆ. ಅದು ಅವರ ಕೃಪೆ. ಇದು ಆಂಜನೇಯನ ನೆಲ, ಉತ್ತರ ಕನ್ನಡ ಜಿಲ್ಲೆ ಅನ್ನುವಂಥದ್ದು. ಆಂಜನೇಯ ಗೋಕರ್ಣದಲ್ಲಿ ಜನಿಸಿದ ಅಂತಕ್ಕಂಥದ್ದನ್ನು ವಾಲ್ಮೀಕಿಯವರ ರಾಮಾಯಣದ ಸುಂದರಕಾಂಡದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಮಾನ್ಯ ರಾಘವೇಶ್ವರ ಶ್ರೀಗಳು ಅದನ್ನು ಬಹಳ ದೊಡ್ಡ ಕ್ಷೇತ್ರವನ್ನಾಗಿ ಬೆಳೆಸುವ ಪ್ರಯತ್ನದಲ್ಲಿದ್ದಾರೆ. ಇವತ್ತು ಆಂಜನೇಯನ ಜನ್ಮ ಸ್ಥಳದ ಕುರಿತು ಹಲವು ವಿವಾದಗಳಿವೆ. ಅಂಜನಾದ್ರಿಯಲ್ಲಿ ಜನಿಸಿದ, ಹಂಪೆಯ ಹತ್ತಿರ ಅನ್ನುವಂಥ ಮಾತಿದೆ. ವಿವಾದಗಳೇನೇ ಇರಲಿ, ಅದು ನಂಬುಗೆಯ ಪ್ರಶ್ನೆ. ನಾವು ನಂಬಿಕೊಂಡಿದ್ದೇವೆ ಇದು ಆಂಜನೇಯನ ಜಿಲ್ಲೆ, ಆಂಜನೇಯನ ಕ್ಷೇತ್ರ. ಸಾಕಷ್ಟು ಆಂಜನೇಯ ದೇವಸ್ಥಾನಗಳಿವೆ. ಗೌಡ ಸಾರಸ್ವತ ಸಮಾಜ ಎಲ್ಲ ಲಕ್ಷ್ಮೀ ವೆಂಕಟೇಶ್ವರ ದೇವರಲ್ಲಿ ಕೂಡ ಮುಖ್ಯ ಪುರಾಣ ಅಂತರ್ಗತ ಲಕ್ಷ್ಮೀ ವೆಂಕಟೇಶ ದೇವ ಅನ್ನುವಂಥ ಗುಂಡುವಾಳ ಸಹಿತ ಎಲ್ಲ ದೇವಸ್ಥಾನಗಳಲ್ಲಿ. ಹಾಗೆ ಸೀಮಾ ಮುಖ್ಯ ಪುರಾಣ ದೇವಾಲಯಗಳಿವೆ. ಸಾಕಷ್ಟು ಆಂಜನೇಯನ ಅವತಾರದ ಭೂಮಿಯಾಗಿದೆ ಈ ಉತ್ತರ ಕನ್ನಡ ಜಿಲ್ಲೆ. ಇಂಥಲ್ಲಿ ಬಂಗಾರಮಕ್ಕಿ ಒಂದು ವಿಶೇಷ ಕ್ಷೇತ್ರವಾಗಿ ನಿಲ್ತದೆ. ಅದಕ್ಕೆ ಕಾರಣ ಮಾರುತಿ ಗುರೂಜಿಯವರು. ಅವರ ಆಧ್ಯಾತ್ಮಿಕ ಚಿಂತನೆ, ಸಂಸ್ಕೃತ ಪಾಠಶಾಲೆ ಜೊತೆಗೆ ಆಧುನಿಕ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆಯನ್ನು ಕೂಡ ಬೆಳೆಸಿದ್ದಾರೆ. ಮಲೆನಾಡು ಉತ್ಸವಗಳಂಥ ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ಸಾಂಸ್ಕೃತಿಕ ಅಭಿವೃದ್ಧಿಯನ್ನು, ದೇಶದ ನೆಲದ ಕಲೆ, ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕ ಚಿಂತನೆಗಳು, ಭರತನಾಟ್ಯ, ಜಾನಪದ ಜೀವನ ಎಲ್ಲವೂ ಉಳಿಬೇಕು ಅಂತ ಮಾರುತಿ ಗುರೂಜಿಯವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಿರೀಕ್ಷಿಸಿದಷ್ಟು ಜನ ಬೆಂಬಲ ದೊರೆಯದಿದ್ರು ಹಠ ಬಿಡದೆ ಇದು ನನ್ನ ಕರ್ತವ್ಯ ಅನ್ನೋ ದೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಅಗ್ಗದ ಕಾರ್ಯಕ್ರಮಗಳನ್ನು ಮಾಡಿ ಜನ ಸೇರಿಸಬೇಕಾದ ಅಗತ್ಯ ಇಲ್ಲ.
ಬಂದವರು ಶ್ರದ್ಧೆಯಿಂದ ಬರಲಿ, ನಡ್ಕೊಳ್ಳಿ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಸಾಕಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮಗಳಾಗ್ತಾ ಇದೆ. 25 ವರ್ಷಗಳ ನಂತರ ಅಪೂರ್ವವಾದಂಥ ಒಂದು ಕಾರ್ಯಕ್ರಮ ಮಾರ್ಚ್ 31ರಿಂದ ಏಪ್ರಿಲ್ 13ರವರೆಗೆ ಬಂಗಾರಮಕ್ಕಿಯಲ್ಲಿ ನಡೀಲಿಕ್ಕಿದೆ. ಪ್ರತಿಷ್ಠಾ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಹಾಗೂ ಗುರೂಜಿಯವರ ಪೀಠಾರೋಹಣದ ರಜತ ಮಹೋತ್ಸವ, ಈ 3-4 ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಕ್ಷೇತ್ರದಲ್ಲಿ ವೀರಾಂಜನೇಯ ದೇವರ ಜೊತೆಯಲ್ಲಿ ಸುಬ್ರಹ್ಮಣ್ಯ ಪ್ರತಿಷ್ಠೆ, ಚೌಡೇಶ್ವರಿ ಪ್ರತಿಷ್ಠೆ ಮತ್ತು ಗಣಪತಿಯ ಪ್ರತಿಷ್ಠೆ, ಹೀಗೆ ಹಲವು ದೇವತಾ ಪ್ರತಿಷ್ಠೆಗಳ ಕಾರ್ಯಕ್ರಮ, ಯಜ್ಞ ಯಾಗಗಳು, ಬ್ರಹ್ಮರಥೋತ್ಸವ, ಶರಾವತಿ ಕುಂಭ, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಿವೆ. ಇಂಥ ಕಾರ್ಯಕ್ರಮ ಏರ್ಪಡಿಸೋದಕ್ಕೆ ಭಾಳ ದೊಡ್ಡ ಎದೆಗಾರಿಕೆ ಬೇಕು. ಅದು ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿರಲಿ. ಅಥವಾ ಅದಕ್ಕೆ ಆತ್ಮಬಲ ಬೇಕು, ದೈವ ಬಲ ಬೇಕು, ಭಕ್ತರ ಬೆಂಬಲ ಬೇಕು. ಆ ಮುಖಾಂತರವಾಗಿ ಲೋಕ ಕಲ್ಯಾಣ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾರುತಿ ಗುರೂಜಿ ಅವ್ರು ಯಾವತ್ತೂ ದೊಡ್ಡ ದೊಡ್ಡ ಕಲ್ಪನೆ, ಸಣ್ಣ ಕಲ್ಪನೆ ಮಾಡೋದೇ ಇಲ್ಲ. ಅವ್ರು ಏನು ಮಾಡಿದ್ರು ಬೃಹತ್ತಾಗಿರಬೇಕು, ಹೆಚ್ಚು ಜನ ಬರಬೇಕು, ಹೆಚ್ಚು ಜನ ಇರಬೇಕು, ಹೆಚ್ಚು ಜನ ದೇವರ ಕೃಪೆಗೆ ಒಳಗಾಗಬೇಕು ಅನ್ನೋ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಇರ್ತಕ್ಕಂಥ 5,000 ಜನ ಸೇರುವ ಸಭಾಗೃಹವನ್ನು ಕಟ್ಟಿಸಿದ್ದಾರೆ. ಅವರು ಜನ ಬರೋದು ನೋಡ್ಕೊಳ್ಬೇಕು, ಇನ್ನಷ್ಟು ವ್ಯವಸ್ಥೆ ಇದೆ. ಇಷ್ಟು 1000 ಜನ ಊಟಕ್ಕಿದೆ, ಭವ್ಯವಾದ ಭೋಜನ ಶಾಲೆ ಕಟ್ಟಿಸಿದ್ದಾರೆ. ಸುಂದರವಾಗಿ CBSE ಶಾಲೆಯನ್ನು ನಡೆಸ್ತಾ ಇದ್ದಾರೆ. ವೈದ್ಯಕೀಯ ಆಸ್ಪತ್ರೆಗಳನ್ನು ಆರಂಭಿಸ್ತಕ್ಕಂಥ ದೊಡ್ಡ ದೊಡ್ಡ ಆಲೋಚನೆಗಳಲ್ಲಿ ಇವೆ ಅವರ ಹತ್ರ. ಪ್ರತಿ ವರ್ಷ ಧಾರ್ಮಿಕ ಆಚೂ ತಪ್ಪದೆ ಮಾಡ್ತಾರೆ. ಅದರಿಂದ ಬರುವ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಮಂತ್ರಿಸೋದಕ್ಕೆ ಶ್ರೀ ಮಾರುತಿ ಗುರೂಜಿಯವರು ಸ್ವತಃ ಬಂದಿದ್ದಾರೆ. ಅವರು ಇಡೀ ಕನ್ನಡ ನಾಡನ್ನು ಸುತ್ತಾಡಿ ಎಲ್ಲರನ್ನ ವೈಯಕ್ತಿಕವಾಗಿ ಕರೆದು ಬಂದಿದ್ದಾರೆ. ಬನ್ನಿ, ಎಲ್ಲರೂ ಸೇರಿ ರಜತೋತ್ಸವದ ಸಮಾರಂಭವನ್ನು, ಧಾರ್ಮಿಕ ಆಚರಣೆಯನ್ನು ಮಾಡೋಣ. ಇದು ಭಾರತದ ಸಂಸ್ಕೃತಿ, ನೆಲದ ಸಂಸ್ಕೃತಿ. ಹೋಮ ಹವನಗಳಿಂದ ದೇವತೆಯನ್ನು ತೃಪ್ತಿಪಡಿಸ್ತಾ ಆ ಮುಖಾಂತರವಾಗಿ ದೇಶಕ್ಕೆ ಒಳ್ಳೆಯದಾಗೋ ರೀತಿ ಮಾಡೋಣ ಅನ್ನೋ ಕರೆದು ಬಂದಿದ್ದಾರೆ. ಇವತ್ತು ನುಡಿಸಿರಿಯ ಮುಖಾಂತರವಾಗಿ ಕನ್ನಡ ನಾಡಿನ ನೋಡುಗರೆಲ್ಲರನ್ನು ಕರೆಯೋದಕ್ಕೆ ಬಂದಿದ್ದಾರೆ. ಈ ಒಂದು ಮಹಾ ಸಾಧನೆ ಸುಲಭವಾಗಿ ಆಗಲಿಲ್ಲ. ತುಂಬ ಕಷ್ಟಪಟ್ಟು ಬೆಳೆಸ್ಕೊಂಡು ಬಂದಿದ್ದಾರೆ. ಹಲವು ಸಮಸ್ಯೆಗಳು ಬಂದು ಕ್ಷೇತ್ರ ಹೇಗೆ ಬೆಳೀತದೆಯೋ, ಯಾವುದೇ ಕ್ಷೇತ್ರ ಆಗಲಿ, ಅದು ಕಾಶಿ ಆಗಲಿ, ರಾಮ ಜನ್ಮಭೂಮಿ ಆಗಲಿ, ಧರ್ಮಸ್ಥಳ ಆಗಲಿ, ವಿವಾದಗಳು ಅದ್ರ ಹಿಂದಿಂದ ಬರ್ತವೆ. ಅದೆಲ್ಲವುಗಳನ್ನ ಬದಿಗೆ ಸರಿಸ್ತಾ ಅದನ್ನು ಬದಿಗೊತ್ತಾ ಕ್ಷೇತ್ರದ ಹಿರಿಮೆಯನ್ನು ಎತ್ತಿ ಹಿಡ್ತಾ ಇರ್ತಕ್ಕಂಥ ಶ್ರೀ ಮಾರುತಿ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ನಾನು ಆರಂಭದಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಯಾಕೆ ಹೇಳಿದ್ದೇನೆ ಅಂದರೆ, ಈ ಚೌಕಟ್ಟಿನಲ್ಲಿ ಮಾರುತಿ ಗುರೂಜಿಯವರು ಹೇಗೆ ಬೆಳೆದು ಬಂತು ಕ್ಷೇತ್ರನ, ಮುಂದೇನು ಗುರಿಗಳಿವೆ, ಜನಗಳೇನು ಬಯಸ್ತಾರೆ, ಮತ್ತು ಬರಲಿರುವ ಕಾರ್ಯಕ್ರಮ ಹೇಗೆ ಬರಬೇಕು ಅನ್ನುವಂಥದ್ದನ್ನು ಗುರೂಜಿಯವರು ವಿನಂತಿಸಲಿದ್ದಾರೆ. ನಮಸ್ಕಾರ ಮಾರುತಿ ಗುರೂಜಿಯವರೇ. ತುಂಬ ಪ್ರೀತಿಯಿಂದ ನುಡಿಸಿರಿಯ ಎಲ್ಲ ನೋಡುಗರ ಪರವಾಗಿ, ನುಡಿಸಿರಿಯ ಬಳಗದ ಪರವಾಗಿ ಅತ್ಯಂತ ಗೌರವದಿಂದ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನುಡಿಸಿರಿಯ ಈ ಚಾನಲಿನ ವೀಕ್ಷಣೆ ಮಾಡತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೆ ಅಭಿನಂದನೆಗಳು. ಬಹುಶಃ ಕ್ಷೇತ್ರವನ್ನು ಮತ್ತು ನಮ್ಮ ಕುಟುಂಬವನ್ನು ವೈಯಕ್ತಿಕವಾಗಿ ಬಲ್ಲವರಾಗಿರ್ತಕ್ಕಂಥ ಜೀವಿ ಭಟ್ರಿಗೂ ಸಹ ಅಭಿವಂದನೆಗಳು. ಕ್ಷೇತ್ರ ನಡೆದು ಬಂದ ದಾರಿ ಈ ವಿಚಾರದಲ್ಲಿ ಬಹುಶಃ ನಾವೇನು ವಿಶೇಷ ಹೇಳಬೇಕಾದಿಲ್ಲ, ಹೇಳಿಕೊಳ್ಳುವ ಅಗತ್ಯತೆಗಳು ಏನು ಅನ್ನಿಸ್ತಾ ಇಲ್ಲ. ಯಾವುದೇ ಕ್ಷೇತ್ರ ಆಗಿದ್ದರೂ ಸಹ ನಾವೊಂದು ತತ್ವವನ್ನು ಇಟ್ಕೊಂಡಿದೆ. ಆ ಕ್ಷೇತ್ರ ಸಾಮಾಜಿಕವಾಗಿ ಕೊಡುಗೆಯಾಗಿ ನಿಂತಾಗ ಮಾತ್ರ ಅದೊಂದು ಕ್ಷೇತ್ರವಾಗಿರಲಿಕ್ಕೆ ಸಾಧ್ಯ. ಅದಿಲ್ವಾಗಿದ್ದರೆ ಆ ಕ್ಷೇತ್ರ ಬರೀ ಕ್ಷೇತ್ರವಾಗಿಯೇ ಒಂದು ಸ್ಥಳವಾಗಿಯೇ ಇರ್ತದೆ ವಿನಃ ಅದು ಸಮಾಜಕ್ಕೆ ಪೂರಕವಾಗಿ ನಿಲ್ಲದೇ ಇದ್ದರೆ ಅದು ಒಳಿತಲ್ಲ ಅನ್ನೋ ಭಾವನೆ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇದು ಬೇರೆಯವರ ಅಭಿಪ್ರಾಯ ನನಗೆ ಗೊತ್ತಿಲ್ಲ, ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇದು ಮೂಲ ಉದ್ದೇಶವೂ ಅದೇ, ಧರ್ಮ ಸಮಾಜಕ್ಕೆ ಸಲ್ಲಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಹೇಳಿ ಕ್ಷೇತ್ರ ಇವತ್ತು ಆರಂಭದಲ್ಲಿ ನಮ್ಮ ಹಿರಿಯರು, ತಂದೆಯವರು ಹಾಕಿಕೊಟ್ಟಂಥ ಅಡಿಪಾಯ. ಆ ಸಂದರ್ಭದಲ್ಲಿ ಅವಧೂತ ರಾಮಾನಂದ ಸ್ವಾಮೀಜಿಯವರು, ಗೋರೆಯ ನಿರ್ಮಲಾನಂದ ಸ್ವಾಮೀಜಿಯವರು, ನಮ್ಮ ತಂದೆಯವರು 3 ಜನವೂ ಸಹ ಸೇರಿ ಆ ಒಂದು ಸಂದರ್ಭದಲ್ಲಿ ಬಹುಶಃ 97ನೇ ಇಸ್ವಿ 29/3/97 ದೇವರ ಪುನಃ ಪ್ರತಿಷ್ಠೆ ಆದಂಥ ಸಂದರ್ಭ. ಆ ಸಂದರ್ಭದಲ್ಲೇ ಮುಂದಿನ ಅಧಿಕಾರವನ್ನು ನಿರ್ವಹಿಸಲಿಕ್ಕೆ ನಮಗೆ ಹೊಣೆಗಾರಿಕೆಯನ್ನು ಕೊಟ್ಟರು. ತದನಂತರದಲ್ಲಿ 2000ನೇ ಇಸ್ವಿಯಲ್ಲಿ 28, 27, 9ನೇ ತಿಂಗಳು ದೀಪಾವಳಿ ಪಾಡ್ಯ ಅಂತ ಅಂದ್ಕೊಳ್ತೇನೆ. ದಿನಾಂಕ ಬಹುಶಃ ಒಂದು ದಿವಸ ವ್ಯತ್ಯಾಸ ಇರ್ಬೋದು,
ನನ್ನ ಗಮನದಲ್ಲಿದ್ದ ಹಾಗೆ. ಆ ಸಂದರ್ಭದಲ್ಲಿ ಅವರೆಲ್ಲರ ಆಶೀರ್ವಾದದಿಂದ ಪೀಠಾರೋಹಣಕ್ಕೆ ಬರತಕ್ಕಂಥ ಆ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ಕಾರ್ಯ ನೆರವೇರಿತು ಅವರೆಲ್ಲರ ಸಮ್ಮುಖದಲ್ಲಿ. ಅಲ್ಲಿಂದ ಸುದೀರ್ಘವಾಗಿ ಕ್ಷೇತ್ರವನ್ನು ಮುನ್ನಡೆಸುವಂಥದ್ದು ಬಹಳ ದೊಡ್ಡ ಒಂದು ಸವಾಲೇ ಇತ್ತು, ಇಲ್ಲ ಅಂತಿಲ್ಲ. ನಮ್ಮ ತಂದೆಯವರಿಗೆ ಡಯಾಬಿಟಿಸ್ ಇದರಿಂದ ಗ್ಯಾಂಗ್ರೀನ್ ಆಗಿ ಒಂದು ಕಾಲನ್ನು ತೆಗೆಯುವಂಥ ಸಂದರ್ಭ ಆಗಿತ್ತು, ತೆಗೆದಿದ್ದರು. ಆದಾಗ್ಯೂ ಸಹ ಅಂಥ ಸ್ಥಿತಿಯಲ್ಲೂ ಕ್ಷೇತ್ರವನ್ನು ಒಂದು 8 ತಿಂಗಳು ಅವರೇ ಸ್ವತಃ ಒಂದು ಕಾಲು ಇಲ್ಲದಿದ್ದಾಗ್ಯೂ ಸಹ ಒಂದು ನಮ್ಮ ಆನುವಂಶಿಕ ನಮ್ಮ ಕುಟುಂಬ ನಡೆದಂಥ ದರ್ಶನ ಪರಂಪರೆಯನ್ನು ಸ್ವತಃ ಅವರು ನಡೆಸಿ ಬಹುಶಃ ನಮಗೆ ಮಾರ್ಗದರ್ಶನ ಅಂತ ಹೇಳಬಹುದು ಅಥವಾ ಏನು ಹೇಳಬೇಕು ಗೊತ್ತಿಲ್ಲ, ಅಂಥ ಒಂದು ನಿದರ್ಶನ ನಮ್ಗೆ ಕೊಟ್ಟಂಥವ್ರು ನಮ್ಮ ತಂದೆಯವರೇ. ಅಂದರೆ ನಾನು ಎಷ್ಟು ಅಸಹಾಯಕನಾಗಿದ್ದರೂ ಸಹ ನನ್ನಲ್ಲಿರುವ ಸಾಮರ್ಥ್ಯವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂಥದ್ದು. ಅಂದರೆ ನಮ್ಮ ಈ ದೇಹದ ಒಂದೊಂದು ಕ್ಷಣ ಒಂದೊಂದು ಕಣ ಅದು ಸಮಾಜಕ್ಕೆ ಮೀಸಲು ಅನ್ನೋದನ್ನು ಅದನ್ನು ಮಾದರಿಯಾಗಿಸಿ ಕೊಟ್ಟಂಥವ್ರು ನಮ್ಮ ತಂದೆಯವರು. ನಾವು ಅದನ್ನು ಯಾವತ್ತೂ ನೆನೆಸ್ಕೊಳ್ತೇನೆ. ಯಾಕಂದರೆ ತಂದೆಯವರು ಕೇವಲ ಎಲ್ಲರಿಗೂ ಸಹ ಮಕ್ಕಳಿಗೆ ತಂದೆಯವರು ಇರ್ತಾರೆ, ಆದರೆ ನಮಗೆ ತಂದೆಯವರು ಹಾಗಲ್ಲ. ನಮಗೆ ತಂದೆಯವರು ಅವರೇ ಗುರುಗಳು, ಅವರೇ ಮಾರ್ಗದರ್ಶಕರು, ಅವರೇ ಸರ್ವಸ್ವ ನಮಗೆ. ಆ ರೀತಿಯಲ್ಲಿ ನಮಗೆ ನಿದರ್ಶನ ಕೊಟ್ಟರು. ಜೊತೆಗೆ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಸಹ ಹೇಳಿದರು. ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವರೇ ನಿಲ್ಲಿಸಿ ಮಂತ್ರೋಪದೇಶವನ್ನು ಮಾಡಿ ಈ ದರ್ಶನ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ಮಾಡಿದ್ದಲ್ಲದೆ, ನಮ್ಮ ತಂದೆಯವರು ನೀವು ಹಾಗೆ ಆರಂಭದಲ್ಲಿ ಹೇಳಿದಾಗೆ ಮುಂಚಿತ ಬೇರೆ ಸ್ಥಳಗಳಲ್ಲಿ ಇದ್ದದ್ದು ಸೀಮಾ ಮುಖ್ಯ ಪುರಾಣ ಸ್ಥಳ. ಅಲ್ಲಿಂದ ಬಿಟ್ಟು ಬಂದ ನಂತರದಲ್ಲಿ ಶಿರ್ಕೂರ್ ಅಂತಕ್ಕಂಥ ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಒಂದು 2 ಎಕರೆ ಜಾಗವನ್ನು ಮಾಡಿದ್ವಿ. ಅಲ್ಲಿ ಅದು ಅತಿಕ್ರಮ ಇತ್ತು. ಆನಂತರ ತಂದೆಯವರ ಹೆಸರಿಗೆ ಬಂತು. ಆದರೆ ನನಗೆ ಜವಾಬ್ದಾರಿ ಕೊಡುವಾಗ ಅವರು ಹೇಳಿದ್ದು ಇಷ್ಟೇ, ನನ್ನ ನಂತರದಲ್ಲಿ ನಮಗೆ ಏನೂ ಇಲ್ಲದಿದ್ದಾಗ ನಮಗೆ ಅನುಕೂಲ ಮಾಡಿಕೊಟ್ಟಂಥ ಕುಟುಂಬ ಒಂದಿದೆ. ಆ ಕುಟುಂಬಕ್ಕೆ ನಾವು ಆ ಜಾಗ ಬಿಟ್ಟು ಕೊಟ್ಟಿದ್ದೇವೆ. ನೀವು ಯಾರೂ ಸಹ ಅದನ್ನು ಪ್ರಶ್ನೆ ಮಾಡಬಾರ್ದು, ಅದನ್ನು ಅವ್ರಿಗೆ ಕೊಟ್ಟು ಬಿಡಬೇಕು ಅಂಥೇಳಿ. ಅವ್ರಿಗೇನು ಬಹುಶಃ ಮುನ್ಸೂಚನೆ ಆಗಿತ್ತೋ ಗೊತ್ತಿಲ್ಲ, ಅವ್ರ ಮುನ್ಸೂಚನೆ ಆಗಿತ್ತು ಬಹುಶಃ. ಇಲ್ಲದೆ ಹಾಗಿದ್ರೆ ಅಂಥ ಮಾತು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ನಂತರದಲ್ಲಿ 28 ಡಿಸೆಂಬರ್ 2003ನೇ ಇಸ್ವಿ ನಮ್ಮ ತಂದೆಯವರು ಅಸ್ತಂಗತರಾಗುವಂಥ ಸಂದರ್ಭ. ಅದಾದ ನಂತರದಲ್ಲಿ ಆ ಆಸ್ತಿಯನ್ನು ನಾವು ಯಾರೂ ಸಂಬಂಧ ಪ್ರಶ್ನೆಯನ್ನು ಮಾಡದೆ ಅದನ್ನು ಇವತ್ತು ಇದು ತಡಾಣಿ ಸುಬ್ರ ಹೆಗಡೆ ಅಂಥೇಳಿ ಅವರ ಕುಟುಂಬ ಸಂಬಂಧಪಟ್ಟಂತೆ ಏನೂ ಪ್ರಶ್ನೆ ಮಾಡದೆ ಕಣ್ಣು ಮುಚ್ಚಿಕೊಂಡು ಅವರಿಗೆ ನಾವು ಕೊಟ್ಟಿದ್ದೇವೆ. ಯಾಕೆಂದರೆ ತಂದೆಯವರ ವಾಕ್ಯ ಅದು, ಅದನ್ನು ನಾವು ನಡೆಸಬೇಕಾದ ನಮ್ಮ ಕರ್ತವ್ಯ. ಅದು ನಮ್ಮ ಹತ್ರ ಏನಿತ್ತೋ ಇಲ್ಲೋ ಅದು ಪ್ರಶ್ನೆ ಇಲ್ಲ. ಆದರೆ ಏನೂ ಇಲ್ಲದ ಸಂದರ್ಭದಲ್ಲಿ ಅವರೊಂದು ಕುಟುಂಬ ನಮಗೆ ಸಹಕಾರ ಮಾಡಿರುವಾಗ ಅದನ್ನು ಮರಿಬಾರದು. ಹಾಗೆ ಅದನ್ನು ಆ ರೀತಿಯಲ್ಲಿ ಕೊಟ್ಟಿವೆ. ಅಂದರೆ ಈ ಒಂದು ನಿದರ್ಶನ ಯಾಕೆ ಹೇಳ್ತದೆ ಅಂತಂದರೆ ಅವರ ಗುಣ ಅಥವಾ ಅವರ ಆದರ್ಶವನ್ನು ನಾವು ಈ ಸಂದರ್ಭ ನೆನೆಸ್ಕೊಳ್ಬೇಕು. ಹೌದು ಹೌದು. ಹಸಿದು ಒಂದು ಎಲ್ರಿಗೂ ಕೂಡ ಮಕ್ಕಳಿಗೆ ಊಟ ಹಾಕೋ ಮೊದಲು ಅವರು ಭಕ್ತರಿಗೆ ಅವರು ಹೇಗೆಂದರೆ ಮನೇಲಿ ಕೂತ್ಕೊಂಡಿದ್ರೆ ಬಂದವರು ಮೊದಲು ಕೇಳೋದು ಹೇಗೆ, ನಿಮ್ಗೆ ಊಟ ಆಯ್ತಾ, ನೀವು ಎಲ್ಲಿಂದ ಬಂದ್ರಿ, ಮತ್ತೊಂದು ಆನಂತರ ಪ್ರಶ್ನೆ, ನೀವು ಎಷ್ಟೊತ್ತು ಇರ್ತಿರೋದು ಪ್ರಶ್ನೆ ಇಲ್ಲ, ನಿಮ್ಗೆ ಊಟ ಆಯ್ತಾ ಮೊದಲ ಪ್ರಶ್ನೆ ಅದು. ನೀವು ಏನಕ್ಕೆ ಬಂದಿದ್ರಿ ಆ ಪ್ರಶ್ನೆ ಮಾಡೋದಿಲ್ಲ, ನೀವು ಯಾಕೆ ಬಂದಿದ್ರಿ ಪ್ರಶ್ನೆ ಕೇಳೋದಿಲ್ಲ, ಮೊದಲು ಊಟ ಆಯ್ತು. ಅಂದರೆ ಅದು ಆ ಸಂಸ್ಕಾರ ನಮ್ಗೆ ಕೊಟ್ಟಿದ್ದು. ಇದೆಲ್ಲವೂ ನಮ್ಮ ನಿದರ್ಶನ. ಹಾಗಾಗಿ ಅಲ್ಲಿಂದ ಆರಂಭಗೊಂಡಂಥದ್ದು. ಆನಂತರ ಆ ಸಂದರ್ಭದಲ್ಲಿ ಕ್ಷೇತ್ರ ಕೇವಲ ಆರಂಭದಲ್ಲಿ 2 ಎಕರೆ 19 ಗುಂಟೆ ಅಷ್ಟೇ ಒಂದು ಸ್ಥಳ, ಸೀಮಿತ ಸ್ಥಳದಲ್ಲಿ ಇತ್ತು. ತದನಂತರದಲ್ಲಿ ನಮ್ಮ ಜವಾಬ್ದಾರಿ ಬಂದ ನಂತರ ಎಲ್ಲ ಭಕ್ತರ ಒಂದು ಸಹಕಾರದೊಂದಿಗೆ ಆ ಕ್ಷೇತ್ರ ಮುನ್ನಡೆಸ್ತಾ ಇವತ್ತು 25 ವರ್ಷಗಳ ಸುದೀರ್ಘ ಸಂದರ್ಭವನ್ನು ದಾಟಿ ಒಂದು ಹಂತಕ್ಕೆ ಬಂದಿದ್ದೇವೆ. 2010ನೇ ಇಸ್ವಿಯಲ್ಲಿ ದಶಮಾನೋತ್ಸವ ಕಾರ್ಯಕ್ರಮವೂ ಸಹ ಆಗಿದೆ. ಆ ಸಂದರ್ಭದಲ್ಲೂ ಸಹ ದಶಮಾನೋತ್ಸವವನ್ನು ನಾವು ನಮಗಾಗಿ ಮಾಡಿಕೊಂಡಿಲ್ಲ, ದಶಮಾನೋತ್ಸವ ಅಂತ ಮಾಡಿದ್ವಿ. ಹೌದು. ಏನು ದಶದರ್ಶನ ಅಂತಂದರೆ 10 ರೀತಿಯ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವಂಥದ್ದು ದಶದರ್ಶನ. ಅದರಲ್ಲಿ ಅಂಗವಿಕಲರಿಗೆ ವೀಲ್ಚೇರ್ ಕೊಡುವಂಥದ್ದು ಇರ್ಬೋದು, ಅಥವಾ ನೇತ್ರ ಚಿಕಿತ್ಸೆಯನ್ನು ಮಾಡಿಸೋಂಥದ್ದು ಇರ್ಬೋದು, ಉಚಿತವಾಗಿ ಮಾಡಿಸೋದು, ಯಾವುದೇ 1 ರೂಪಾಯಿಯನ್ನು ಅಪೇಕ್ಷೆ ಪಡದೆ ಗೋದಾನವನ್ನು ಮಾಡೋದಿರ್ಬೋದು. ಅಲ್ಲದೆ ಕ್ಷೇತ್ರದಲ್ಲಿ ಆರಂಭದಿಂದ ಸೇವೆ ಮಾಡಿದ, ಅಂದರೆ ನಮ್ಮ ತಂದೆಯವರು ಈ ಸ್ಥಳಕ್ಕೆ ಬಂಗಾರಮಕ್ಕಿಗೆ ಬಂದ ಸಂದರ್ಭದಲ್ಲಿ ಒಂದು ಮನೆ ಕಟ್ಟೋದಿರ್ಬೋದು, ದೇವಸ್ಥಾನ ಕಟ್ಟೋದಿರ್ಬೋದು, ಜೊತೆಯಲ್ಲಿ ಇದ್ದಂಥವ್ರು. ಯಾಕಂದರೆ ಎಲ್ಲರೂ ನಾವು ಬೆಳೆದ ನಂತರ ನಾವು ಮರೆತು ಬಿಡ್ತೇವೆ ಹಿಂದೆ ಯಾರಿದ್ರು ಅಂತ ಹೇಳಿ. ಅಂಥವ್ರನ್ನು ಕರೆದು
ಅವರಿಗೆ ವೇದಿಕೆಯಲ್ಲಿ ನಾವು ಒಂದು ಗೌರವವನ್ನು ಕೊಡ್ತಕ್ಕಂಥ ಕೆಲಸ. ಹೀಗೆ 10 ರೀತಿಯ ಆದರ್ಶವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿ ದಶಮಾನೋತ್ಸವವನ್ನು ಆಚರಣೆ ಮಾಡಿದ್ವಿ. ಆ ಸಂದರ್ಭಕ್ಕೆ ಹಿರಿಯ ಪೇಜಾವರ ಶ್ರೀಗಳು ಸಹ ಸಾಕ್ಷಿಯಾಗಿದ್ದರು. ಸಾಧಾರಣ 36 ಯತಿಗಳು ಸಹ ಅದರಲ್ಲಿ ಭಾಗಿಯಾಗಿದ್ದರು. ಬಹಳ ಒಂದು ಬೃಹತ್ ಕಾರ್ಯಕ್ರಮ ನಡೀತು. ಅದರ ಜೊತೆಯಲ್ಲಿ ಈ ನಂತರದಲ್ಲಿ ಈಗ ರಜತ ಮಹೋತ್ಸವಕ್ಕೆ ಸಿದ್ಧತೆ ಆಗಿದೆ. ಆರಂಭದಲ್ಲಿ ಕ್ಷೇತ್ರದ ಭಕ್ತರ ಜೊತೆಗೆ ಆಡಳಿತ ವ್ಯಕ್ತರ ಜೊತೆಗೆ ಮೀಟಿಂಗ್ ನಡೆದಾಗ ಸಭೆಯಲ್ಲಿ ನಾವು ಹೇಳಿದ್ದಿಷ್ಟೇ, ಈ ರಜತ ಮಹೋತ್ಸವವು ಸಹ ನಮಗಾಗಿ ಏನೂ ಬೇಕಾಗಿಲ್ಲ, ಅದು ಸಮಾಜಕ್ಕಾಗಿ ಸಿಗುವಂತಾಗಬೇಕು ಅಂತ ಒಂದೇ ಅಭಿಪ್ರಾಯ. ರಜತ ಮಹೋತ್ಸವಕ್ಕೆ ದೇವರನ್ನ ಈಗ ನಾವು ಪುನಃ ಪ್ರತಿಷ್ಠೆ ಮಾಡ್ತಾ ಇದ್ದೇವೆ. ದೇವರನ್ನು ಪುನಃ ಪ್ರತಿಷ್ಠೆ ಮಾಡೋದ್ರಿಂದ ದೇವರಿಗೆ ಏನು ಬೇಕೋ ಅದು ರಜತದ ಸೇವೆ ಆಗಲಿ, ಜೊತೆಗೆ ಬಂಗಾರಮಕ್ಕಿಗೆ ಅದೇ ಹೆಸರಿನ ಒಂದು ಸ್ಥಿರತೆ ಇರಬೇಕು ಅಂತಾದರೆ ಬಂಗಾರದ ಕಲಶ, ಸ್ವರ್ಣ ಕಲಶ ದೇವರಿಗೆ ಸ್ಥಾಪನೆ ಆಗಲಿ. ಗರ್ಭಗುಡಿಯ ಮೇಲ್ಭಾಗದ ಗೋಪುರ ಸ್ವಲ್ಪ ಜೀರ್ಣ ಆಗಿತ್ತು. ಜೀರ್ಣ ಆಗಿದ್ದಾಗ ನಾವು ಪುನಃ ಪ್ರತಿಷ್ಠೆ ಮಾಡೋದ್ರಿಂದ ಅದು ಮತ್ತೆ ನಾಳೆ ಏನಾದರೂ ಸಮಸ್ಯೆ ಆದರೆ ಅದು ರಾಷ್ಟ್ರಕ್ಷೋಭೆ ಅಂತ ಹೇಳ್ತೇವೆ ಶಾಸ್ತ್ರದಲ್ಲಿ. ಹಾಗೆ ಅದನ್ನು ಅಳಿಸಿ ಹೊಸದಾಗಿಂದ ಮೇಲ್ಗಡೆ ಗೋಪುರವನ್ನು ನಿರ್ಮಾಣ ಮಾಡಿದ್ದೇವೆ. ಆ ಗೋಪುರ ಲೋಕಾರ್ಪಣೆ ಆಗಲಿಕ್ಕಿದೆ. ಇದೇ ಬರ್ತಕ್ಕಂಥ ಮಾರ್ಚ್ 31ಕ್ಕೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಶತಚಂಡಿ ಹವನ, ಮಹಾರುದ್ರ ಹವನ, ಮಹಾಗಣಪತಿ ಹವನ, ಅಲ್ಲದೆ ಅತಿವಿಷ್ಣು ಯಾಗ, ಆಂಜನೇಯ ಮೂಲಮಂತ್ರ ಹವನ, ರಾಮತಾರಕ ಹವನ, ಸುಬ್ರಹ್ಮಣ್ಯ ಸ್ಥಾನದಲ್ಲಿ ಸುಬ್ರಹ್ಮಣ್ಯ ಹವನ ಹಾಗೂ ನೂತನ ವಿಗ್ರಹ ಪ್ರತಿಷ್ಠೆ. ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಆಂಜನೇಯನ ಪ್ರತಿಷ್ಠೆಯಾಗಿ ನಡೀತಾ ಇದ್ದೀವಿ. ಪಕ್ಕದಲ್ಲಿ ಮಹಾಗಣಪತಿ ಸಾನ್ನಿಧ್ಯವನ್ನು ಮಾಡಬೇಕು ಅಂತ ಬಹಳ ವರ್ಷಗಳ ಅಪೇಕ್ಷೆ ಇತ್ತು. ಅದನ್ನು ಸಹ ಸ್ಥಾಪನೆ ಮಾಡ್ತಾ ಇದ್ದೇವೆ. ಚೌಡೇಶ್ವರಿ ಸಾನ್ನಿಧ್ಯ ಅಲ್ಲಿ ಸ್ಥಾಪನೆ ಆಗ್ತಾ ಇದೆ. ಇದೆಲ್ಲ ಕಾರ್ಯಕ್ರಮ 3ನೇ ತಾರೀಕಿನ ದಿವಸ ಬೆಳಗ್ಗೆ 9:50 ಪ್ರತಿಷ್ಠಾ ಕಾರ್ಯಕ್ರಮ ನಡೀತದೆ. ಅದೇ ಸುಸಂದರ್ಭದಲ್ಲಿ ನೂತನ ಗೋಪುರ ಲೋಕಾರ್ಪಣೆ ಜೊತೆಗೆ ಸ್ವರ್ಣ ಕಲಶ ಸ್ಥಾಪನೆ ಆಗ್ತಾ ಇದೆ. 4ನೇ ತಾರೀಕಿಗೆ ಬ್ರಹ್ಮ ಕಲಶಾಭಿಷೇಕ ನಡೀತಾ ಇದೆ. ಪ್ರತಿಷ್ಠಾಂಗವಾಗಿ ಉತ್ಸವವನ್ನು ಎಲ್ಲಿ ದೇವಸ್ಥಾನದಲ್ಲಿ ರಥೋತ್ಸವಾದಿಗಳು ನಡೀತವೋ ಅಲ್ಲಿ ಪ್ರತಿಷ್ಠೆ ಅಥವಾ ಜೀರ್ಣಾನಷ್ಟ ಬಂದ ಕಾರ್ಯಕ್ರಮ ಆಯಿತು ಅಂತಾದರೆ ಪ್ರತಿಷ್ಠಾಂಗವಾಗಿ ಆ ಉತ್ಸವ ಮತ್ತೆ ಮಾಡಬೇಕು ಅನ್ನೋದೊಂದು ಶಾಸ್ತ್ರ ಇದೆ. ಆ ಕಾರಣಕ್ಕಾಗಿ ಪ್ರತಿಷ್ಠಾಂಗವಾಗಿ 4ನೇ ತಾರೀಕಿಗೆ ಪುಷ್ಪರಥೋತ್ಸವ, 5ಕ್ಕೆ ಬ್ರಹ್ಮರಥೋತ್ಸವ ನಡೀತದೆ. ಅಲ್ಲದೆ 6ನೇ ತಾರೀಕು ಕ್ಷೇತ್ರದಲ್ಲಿ ಶರಾವತಿ ನದಿ ಇದೆ. ಅದರ ಬಲದಂಡೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಬಂಗಾರಮಕ್ಕಿ. ಅಲ್ಲಿ 2016ನೇ ಇಸ್ವಿಯಲ್ಲಿ ವನವಾಸಿ ಸೀತಾರಾಮಚಂದ್ರನ ಸ್ಥಾಪನೆ ಮಾಡಿದ್ದೇವೆ. ಅಲ್ಲಿ ಎಷ್ಟು ಜಾಗ ಮಾಡಿದ್ರಿ? ಅಲ್ಲಿ ದೇವಸ್ಥಾನಕ್ಕೆ ಜಾಗ ಅಂತಲ್ಲ, ಒಬ್ಬರು ಅಲ್ಲಿ ಅವರು 10 ಗುಂಟೆ ಜಾಗವನ್ನು ಆ ಸ್ಥಳಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಣ್ಣದು ಯಾವುದಂದ್ರೆ ದೇವಸ್ಥಾನ ಅನ್ನೋ ಹಾಗಿಲ್ಲ, ಅದೊಂದು ರೀತಿಯ ಕುಟೀರ ರೀತಿಯಲ್ಲೇ ಉಂಟು. ವನವಾಸದಲ್ಲಿ ಇರತಕ್ಕಂಥ ರಾಮ ಹಾಗೆ ವನವಾಸದಲ್ಲೇ ಇದ್ದಾನೆ. ತುಂಬಾ ಚೆನ್ನಾಗಿದೆ. ಆದ್ರೆ ಆ ವಿಗ್ರಹ ಮಾತ್ರ ಬಹುಶಃ ನೋಡಿದರೆ ಅಷ್ಟು ಮುದ್ದಾಗಿದೆ. ಅದನ್ನ ಹೋಗಿ ಎತ್ಕೊಳ್ಬೇಕು ಅನ್ನೋಷ್ಟು ಭಾವನೆ ಬರುವಷ್ಟು ಮುದ್ದಾಗಿರತಕ್ಕಂಥ ಸೀತಾರಾಮ ಲಕ್ಷ್ಮಣರ ವಿಗ್ರಹ 2016 ಸ್ಥಾಪನೆ ಅಂತ. ಅದರ ವರ್ಧಂತಿ ಉತ್ಸವ ರಾಮನವಮಿ ಎಂದು ನಡೀತದೆ. 7ನೇ ತಾರೀಕಿನ ದಿವಸ 7, 8, 9 ಈ 3 ದಿವಸವೂ ಸಹ ಬೆಳಗ್ಗೆಯ ಕುಂಭಲಗ್ನ, ಮಧ್ಯಾಹ್ನದ ಮಿಥುನ ಲಗ್ನ, ಸಾಯಂಕಾಲದ ಕನ್ಯಾ ಲಗ್ನ, ಈ 3 ಲಗ್ನಗಳಲ್ಲಿ ಶರಾವತಿ ನದಿಯಲ್ಲಿ ಕುಂಭಸ್ನಾನಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೇವೆ. ಕುಂಭಸ್ನಾನವನ್ನು ಶರಾವತಿ ಕುಂಭಸ್ನಾನವನ್ನು ಮಾಡುವುದು ಅಷ್ಟೇ ಅಲ್ಲದೆ ಮಾಡಿದಂಥವರು ಅವರು ಅಲ್ಲಿಂದ ಬಿಂದಿಗೆಯಲ್ಲಿ, ತಾಮ್ರದ ಬಿಂದಿಗೆಯಲ್ಲೋ ಅಲ್ಲಿ ಬಿಂದಿಗೆಯಲ್ಲಿ ಆ ಶರಾವತಿ ನದಿಯ ನೀರನ್ನು ತಂದು ರಾಮನ ಮುಂಭಾಗದಿರ್ತಕ್ಕಂಥ ರಾಮೇಶ್ವರ ಈಶ್ವರಲಿಂಗ ಇದೆ, ಭಕ್ತರು ಸ್ವತಃ ಅದನ್ನು ಅಭಿಷೇಕ ಮಾಡಬಹುದು. ಯಾವ ಜಾತಿ ಮತ ಭೇದಗಳಿಲ್ಲದೆ ಆಬಾಲಾದಿ ವೃದ್ಧ ಪರ್ಯಂತವಾಗಿ ಮಕ್ಕಳು ಹಾಕಬಹುದು, ದೊಡ್ಡವರು ವಯಸ್ಸಾದವರು ಸಹ ಹಾಕಬಹುದು. ಆ ರೀತಿಯಲ್ಲಿ ಅಭಿಷೇಕಕ್ಕೂ ಸಹ ಒಂದು ಅವಕಾಶವನ್ನು ಕಲ್ಪಿಸಿದ್ದೇವೆ. ಆ 3 ದಿನವೂ ಸಹ ಅಹೋರಾತ್ರಿ ಭಜನೆ ನಡೀತದೆ. ಜೊತೆಗೆ ಯಾಮಾಷ್ಟಕ ಪೂಜೆ ಅಂತ ನಡೀತದೆ. ಒಂದು ಯಾಮ ಅಂದರೆ 3 ಗಂಟೆ, 3 ಗಂಟೆಗೆ ಒಂದು ಯಾಮ. ಪ್ರತಿ ಯಾಮಕ್ಕೆ ಒಂದು ಪೂಜೆ ಆಗ್ತದೆ, ನೈವೇದ್ಯ ಆಗ್ತದೆ. ಹಾಗೆ 3 ದಿವಸ ಅಹೋರಾತ್ರಿ ಕಾರ್ಯಕ್ರಮ ಆ ಸ್ಥಳದಲ್ಲಿ ನಡೀತದೆ. ಅಲ್ಲಿ ಆ ಸ್ಥಳದಲ್ಲೂ ಕೂಡ ಹೌದು, ಅಲ್ಲಿ ನಡೀತದೆ. ಜೊತೆಗೆ 7ನೇ ತಾರೀಕಿನ ದಿವಸ ಸಾಯಂಕಾಲ ಶರಾವತಿ ಆರತಿ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೇವೆ. ಬಹುಶಃ ಈ ಕಾರ್ಯಕ್ರಮ ಕೇವಲ ಬಂಗಾರಮಕ್ಕಿಯಲ್ಲಿ ಅಷ್ಟೇ ಅಲ್ಲ, ಎಲ್ಲಿ ಅಂಬು ತೀರ್ಥದಲ್ಲಿ ಇದು ಉದ್ಭವ ಆಗ್ತದೋ ಅಲ್ಲಿಂದ
ಅರಬ್ಬಿ ಸಮುದ್ರಕ್ಕೆ ಸೇರುವ ಪರ್ಯಂತರವಾಗಿ ಸಾಧಾರಣ 64 ಕಿಲೋಮೀಟರ್ ಅಂತ ಹೇಳ್ತಾರೆ. ಉದ್ದ ಸ್ವಲ್ಪ ವ್ಯತ್ಯಾಸ ಇರಬಹುದು, 130 ಕಿಲೋಮೀಟರ್ ಅಷ್ಟು ಉದ್ದದಲ್ಲೂ ಸಹ ಇಲ್ಲಿ ಎಡದಂಡೆ ಬಲದಂಡೆಗಳಲ್ಲಿ ಅವರವರು ವೈಯಕ್ತಿಕವಾಗಿಯೋ ಮಠ ಮಂದಿರಗಳೋ ಅಥವಾ ಅಲ್ಲಿ ಜನಸಾಮಾನ್ಯರು ಯಾರೂ ಇರಬಹುದು, ಅವರು ಒಂದು ಪೂಜೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಅಭಿಲಾಷೆಯೊಂದಿಗೆ ನಾವೀಗಾಗಲೇ ಎಲ್ಲ ಪಂಚಾಯತ್ ವ್ಯಾಪ್ತಿಯಿಂದ ಹಿಡಿದು ಎಲ್ಲ ಮಠ ಮಂದಿರಗಳು ನಾವು ಪತ್ರವನ್ನು ಬರೆದಿದ್ದೇವೆ. ಬಹಳಷ್ಟು ವ್ಯಕ್ತಿಗಳು ಸ್ಪಂದನೆ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅದು ಆಗಬೇಕು. ಯಾಕಂದರೆ ನೀರಿನ ಮಹತ್ವ ಅದು ಎಲ್ಲರೂ ಅರಿಬೇಕು. ನೀರಿನ ಮಹತ್ವ ಯಾಕೆಂದರೆ ನಮ್ಮ ದೇಹದಲ್ಲೇ 75 ಭಾಗ ನೀರು, 25 ಭಾಗ ದೇಹ. ಪ್ರಪಂಚವೂ ಹಾಗೆ, 75 ಭಾಗ ನೀರು, 25 ಭಾಗ ಭೂಮಿ. ಹಾಗೆ ಆ ನೀರಿನ ಮಹತ್ವ, ನೀರಿದ್ದಂಥವ್ರಿಗೆ ಮಹತ್ವ ಗೊತ್ತಿಲ್ಲ, ನೀರಿಲ್ಲದೆ ಹೋದ ಅಲ್ಲಿ. ಯಾಕಂದರೆ ನಾವಿವತ್ತು ಇಡೀ ರಾಜ್ಯ ಪ್ರವಾಸವನ್ನು ಮಾಡಿ ಬಂದ್ವಿ. ಕೆಲವೊಂದು 3-4 ಜಿಲ್ಲೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ, ನಮ್ಮ ಹತ್ರ ಅಸಾಧ್ಯ ಆಯಿತು. ಆದರೆ ಆ ಜಿಲ್ಲೆ ಪ್ರವಾಸ ಮಾಡಿದಾಗ ನೀರಿನ ಮಹತ್ವ ಏನು ಅನ್ನೋದು ಅಲ್ಲಿ ಜನರು ಹೇಳ್ತಾರೆ. ಆ ಜನರಿಗೆ ಅದರ ಅರಿವಿದೆ, ಅವ್ರಿಗೆ ಅದರ ಮಹತ್ವತೆ ಗೊತ್ತಿದೆ. ನಮಗೆ ನೀರು ಹರಿದು ಹೋಗಿ ಸಮುದ್ರ ಸೇರ್ತಾ ಇದೆ, ಮಹತ್ವ ಗೊತ್ತಾಗ್ತಾ ಇಲ್ಲ. ಆ ಮಹತ್ವ ಗೊತ್ತಾಗಬೇಕು. ಮತ್ತು ಮಹತ್ವ ಗೊತ್ತಾದರೆ ಆಗಿಲ್ಲ, ಶುದ್ಧತೆಯನ್ನು ಕಾಪಾಡಬೇಕು. ಶುದ್ಧತೆ ಕಾಪಾಡಬೇಕು ಅಂತಾದರೆ ಜನಸಾಮಾನ್ಯರು ಒಂದು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ಅರಿವಾಗಬೇಕು ಅಂದ್ರೆ ಅವ್ರು ಮಾಡ್ತಕ್ಕಂಥ ಹೊಲಸಿರಬಹುದು, ನಿತ್ಯ ಅವ್ರು ಮಾಡ್ತಕ್ಕಂಥ ಅದನ್ನೆಲ್ಲ ತನ್ನ ನದಿಗೆ ಬಿಡುವಂಥ ಕಾರ್ಯ ಮಾಡ್ತಾರೆ. ಇದು ತಪ್ಪಬೇಕು. ಇದು ನಮ್ಮ ಸಂದೇಶ ಶರಾವತಿ ಆರತಿ ಕುಂಭಸ್ನಾನ ಯಾಕೆ ಅಂತಂದ್ರೆ ನಮ್ಮ ಮನಸ್ಸು ನಮ್ಮ ದೇಹ ಪರಿಶುದ್ಧ ಆಗೋದಷ್ಟೇ ಅಲ್ಲ, ನಮ್ಮ ಸಂಪೂರ್ಣ ಪರಿಸರ ಶುದ್ಧ ಆಗಬೇಕು. ಪರಿಸರ ಶುದ್ಧ ಆಗಬೇಕು. ಆ ಕಾರಣಕ್ಕಾಗಿ ಶರಾವತಿ ಆರತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಸಂಕಲ್ಪ ಮಾಡಿದ್ದೇವೆ. ಈ ವರ್ಷ ಈ ಶರಾವತಿ ಆರತಿಗೆ ಸ್ವತಃ ಪೇಜಾವರ ಶ್ರೀಗಳೇ ಆಗಮಿಸ್ತಾ ಇದ್ದಾರೆ. ಅವರೇ ಬಂದು ಈ ಆರತಿ ಕಾರ್ಯಕ್ರಮ ಭಾಗವಹಿಸ್ತಾರೆ. ಬಹಳ ಸಂತೋಷ. ಯಾಕಂದರೆ ಒಂದು ಗಣ್ಯ ವ್ಯಕ್ತಿಗಳು ಅಥವಾ ಯತಿಗಳು, ಸಂತರು ಇಂತಹ ಕಾರ್ಯದಲ್ಲಿ ಬಂದು ಭಾಗವಹಿಸಿದಾಗ ಜನಸಾಮಾನ್ಯರಿಗೂ ಒಂದು ಅರ್ಥ ಆಗ್ತದೆ. ಯಾಕಂದರೆ ಜನರಲ್ಲಿ ಒಂದು ಭಕ್ತಿಯಿಂದ ಬದಲಾವಣೆ ಆಗ್ಬೋದು ಅಥವಾ ಭೀತಿಯಿಂದ ಬದಲಾಗಬಹುದು. ಎರಡರಲ್ಲೂ ಒಂದೇ ದಾರಿ ಅಂತ ಅನ್ಸ್ಕೊಂಡಿದ್ದೇವೆ. ಯಾಕಂದ್ರೆ ನಮ್ಮ ಅರಿವು ಇದು, ಭಯ ಭಕ್ತಿ ಎರಡೂ ಕೂಡಿಸ್ತದೆ. ಅಲ್ಲಿ ಯತಿಗಳು ಬಂದು ಸ್ನಾನ ಮಾಡಿದ್ದಾರೆ ಅಂತ ಆದ್ರೆ, ಅಥವಾ ನಾವು ದೇವರನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಪ್ರಥಮ ಸ್ನಾನ ಆಗ್ತದೆ. ಅಲ್ಲಿ ದೇವರ ಉತ್ಸವ ವಿಗ್ರಹಕ್ಕೆ ಪ್ರಥಮ ಸ್ನಾನ. ಹೌದು, ಉತ್ಸವ ವಿಗ್ರಹಕ್ಕೆ ಮೊದಲ ಸ್ನಾನ, ಆಮೇಲೆ ಉಳಿದಂಥವ್ರ ಸ್ನಾನ. ದೇವರದೇ ಸ್ನಾನ ಆಗ್ತದೆ ಅಂತ ಆದಾಗ ಆ ಜನ ಎಚ್ಚರ ಆಗಲಿ, ಜಾಗೃತರಾಗಲಿ, ತುಂಬಾ ಒಳ್ಳೆ ಕೆಲಸ, ಸಮಾಜಕ್ಕೆ ಗೊತ್ತಾಗಲಿ, ಒಳ್ಳೆ ಕೆಲಸ. ಇದು ಪರಿಸರ ರಕ್ಷಣೆ ಇದರ ಹಿಂದಿದೆ. ಈ ಕಾರ್ಯವನ್ನ ಬಹುಶಃ ನಮ್ಮ ಇಡೀ ಹೊನ್ನಾವರ ತಾಲೂಕಿನ ನಾನು ಬಹುಶಃ ಎಲ್ಲ ನಾಗರಿಕರನ್ನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಎಲ್ಲರೂ ಸಹ ಸ್ಪಂದಿಸಿದ್ದಾರೆ. ಅದರಲ್ಲೂ ಸಹ ಕರ್ಕಿ ದೈವಜ್ಞ ಮಠದ ಶ್ರೀಗಳು ಸಹ ಇನ್ನು ಆರಂಭ ಮಾಡಿದಾಗ ಹೊನ್ನಾವರದಲ್ಲಿ RSSನ ಕಾರ್ಯಕರ್ತರು ಅಥವಾ ಎಲ್ಲ ವ್ಯಕ್ತಿಗಳು ಸಹ ಸೇರಿ ಈ ಕಾರ್ಯವನ್ನು ಅತಿ ಯಶಸ್ವಿಯಾಗಿ ಒಂದು ಮಾದರಿಯಾಗಿ ಮಾಡುವ ಹಾಗೆ ಮಾಡಿದ್ರು. ನಾವು ಕೇವಲ ಹೇಳಿದ್ದಷ್ಟೇ ಹೀಗೆ ಆಗಬೇಕು ಅಂತ ಹೇಳಿ, ಅದು ನಮ್ಮ ಅಭಿಪ್ರಾಯವನ್ನು ಅದು ವಾಸ್ತವವಾಗಿ ಚಿತ್ರಣ ತಂದಂಥವ್ರು ಆರಂಭದಲ್ಲಿ. ಅಂತಹ ಒಂದು ವ್ಯವಸ್ಥೆ ನಡೆದಿದೆ. ಈ ವರ್ಷವೂ ಸಹ ಅದನ್ನು ನಾವು ಬಯಸ್ತಾ ಇದ್ದೇವೆ. ಎಲ್ಲ ಜನರ ಸಹಕಾರವನ್ನು ನಾವು ಬಯಸ್ತೇವೆ. ಈ ಕಾರ್ಯ ಯಶಸ್ವಿ ಆಗಬೇಕು. ನದಿಯ ಎಡದಂಡೆ ಬಲದಂಡೆಗಳಿರ್ತಕ್ಕಂಥ ಸಮಸ್ತ ಜನತೆಯೂ ಸಹ ಇಲ್ಲಿ ಭಾಗವಹಿಸಿ ಕೇವಲ ಬಂಗಾರಮಕ್ಕೆಗೆ ಬಂದು ಭಾಗವಹಿಸಬೇಕು ಅಂತಿಲ್ಲ, ಅವರವರ ಮನೆಯ ಬಾಗಿಲಲ್ಲಿ ಇರ್ತಕ್ಕಂಥ ಸ್ಥಳದಲ್ಲೂ ಮಾಡಬಹುದು. ಅದನ್ನ ಆರತಿಯನ್ನ ಮಾಡುವ ಮುಖಾಂತರ ನಿತ್ಯ ನಾವು ವರ್ಷಕಾಲ ನೀರನ್ನು ಕುಡಿದಿದ್ದೇವೆ, ತಾಯಿಗೆ ವಂದಿಸ್ತಾ ಅದಕ್ಕೆ ಅಭಿನಂದಿಸುವ ಕಾರ್ಯ ಆಗಬೇಕು. ಇದು ಶರಾವತಿ ಆರತಿ. ಪುಣ್ಯ ಸ್ನಾನವೂ ಹೌದು, ತೀರ್ಥ ಸ್ನಾನವೂ ಹೌದು, ಜೊತೆಯಲ್ಲಿ ಭಕ್ತಿ. ಖಂಡಿತ ಈ ಒಂದು ವಿಷಯಕ್ಕೆ ನಿಮ್ಮನ್ನ ಗುರುಜಿಯವರೇ ವಿಶೇಷವಾಗಿ ಅಭಿನಂದಿಸ್ತೇನೆ. ಬಹಳ ಹಿಂದೆ ಜನಪದರು ಹೇಳಿದ್ದಾರೆ, ಶರಾವತಿ ಕನ್ನಡ ನಾಡ ಭಾಗೀರಥಿ ಅಂತ ಗಂಗೆಗೆ ಹೋಲಿಸಿ ಜಾನಪದರು ಹಾಡಿದ್ದಾರೆ. 130 ಕಿಲೋಮೀಟರ್ ಹರಿದು ಬರೋ ಶರಾವತಿಯ ಒಂದು ಹನಿ ನೀರು ಕೂಡ ಪವಿತ್ರವಾದದ್ದು. ಈ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಜಲವಿದ್ಯುತ್ತಿನಲ್ಲಿ 70% ಶರಾವತಿ ನದಿ ಒಂದೇ ಉತ್ಪಾದನೆ ಮಾಡ್ತದೆ ಲಿಂಗನಮಕ್ಕಿಯಲ್ಲಿ. ಮತ್ತೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ. ಇವತ್ತು KPC ಅವರು ಯೂನಿಟ್ಗೆ 8 ರೂಪಾಯಿ 10 ರೂಪಾಯಿಗೆ ಮಾರಿದರೆ 2 ಪೈಸೆ ಪ್ರತಿ ಯೂನಿಟ್ ಲಿಂಗನಮಕ್ಕಿಯಲ್ಲಿ ವಿದ್ಯುತ್ ಉತ್ಪಾದನೆ ಆಗ್ತದೆ. ಪುಕ್ಕಟೆ ಕೊಟ್ಟ ಹಾಗೆ ಅದು. ಜೊತೆಗೆ ಜೋಗ ಜಲಪಾತ ಅನ್ನುವಂಥದ್ದು ಅದ್ಭುತ ಮನೋರಂಜನೆ. ಜೊತೆಗೆ ಸಾವಿರಾರು ಎಕರೆ ಭೂಮಿಗಳಿಗೆ ನೀರುಣಿಸ್ತಕ್ಕಂಥದ್ದು. ಎಂಥ ನೆರೆ ಬಂದರೂ ಕೂಡ ಜೀವಹಾನಿ ಆಗದೆ ಹೋದ ರೀತಿಯಲ್ಲಿ ಶರಾವತಿ ಕಾಪಾಡಿದೆ. ಇತ್ತೀಚೆಗಂತೂ ಹೊನ್ನಾವರ ಸಹಿತ 11 ತಾಲೂಕುಗಳಿಗೆ ಶರಾವತಿಯ ನೀರು ಕುಡಿತಾ ಇದ್ದಾರೆ. ಈಗ ಮಲೆನಾಡು ಉತ್ಸವದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾನಪದ ಉಳಿಮೆಗೆ ತಮ್ಮ ವಿಚಾರಗಳು, ಶೈಕ್ಷಣಿಕವಾಗಿ ತಮ್ಮ ಕೆಲಸಗಳು, ಇದ್ರ ಬಗ್ಗೆ ಒಂದಿಷ್ಟು ಹೇಳಬೇಕಾದಂತಾಗುತ್ತೆ. ಯಾಕೆಂದ್ರೆ 6ನೇ ತಾರೀಕು ರಾಮನವಮಿಯಿಂದ 12ನೇ ತಾರೀಕು ಈ ದಿವಸಗಳಲ್ಲಿ
ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ಏಪ್ರಿಲ್ 6ನೇ ತಾರೀಕಿನಿಂದ 12ರವರೆಗೆ ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇದು 2008ರಿಂದ ಪ್ರಾರಂಭ ಮಾಡಿ ನಡೆಸ್ಕೊಂಡು ಬಂದಂಥದ್ದು. ಈಗ ಈ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಎಲ್ಲ ಜಾನಪದ ತಂಡಗಳಿರ್ಬೋದು, ಸಾಂಸ್ಕೃತಿಕ ತಂಡಗಳಿರ್ಬೋದು, ಅಥವಾ ಇನ್ನೂ ಸಹ ಎಷ್ಟೋ ತಂಡಗಳು ಸಮಾಜಕ್ಕೆ ಬರದೇ ಇರತಕ್ಕಂಥ ಹೊಸ ತಂಡಗಳು ಬಂದಂಥವ್ರನ್ನೇ ಬರೋದಲ್ಲ, ಅಂಥವ್ರಿಗೆ ವೇದಿಕೆ ಕಲ್ಪಿಸುವಂಥದ್ದು, ಅಥವಾ ಅಳಿತಕ್ಕಂಥ ಕಲೆಗಳನ್ನ ಪುನರುಜ್ಜೀವನ. ಕೆಲವೊಂದು ಹಿರಿಯ ವ್ಯಕ್ತಿಗಳು ಇರ್ತಾರೆ, 60 ವರ್ಷ 70 ವರ್ಷ ಮೇಲೆ ಇರ್ತಕ್ಕಂಥವ್ರು, ಅವರೆಲ್ಲ ಒಂದು ಕಲೆಗಳಿರ್ತದೆ, ಅದು ಅವರ ತಲೆಮಾರಿಗೆ ನಿಂತು ಹೋಗದೆ ಇರುವ ಹಾಗೆ ಅದು ಮುಂದಿನ ಮಕ್ಕಳಿಗೆ ಬರಬೇಕು. ಅದೆಲ್ಲ ನಾವೇನು ಮಾಡ್ತೀವಿ ಅಂದರೆ, ಅದಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟದಲ್ಲದೆ ಜೊತೆಗೆ ಆ ತಂಡಗಳಿಗೆ ವಿದ್ಯಾರ್ಥಿಗಳನ್ನು ಸಹ ಜೋಡಣೆಯನ್ನು ಮಾಡಿಸಿ ಆ ತಂಡಗಳು ಕಾರ್ಯಕ್ರಮವನ್ನು ಮಾಡಿ ಅದು ನಮ್ಮ ವೇದಿಕೆ ಪ್ರಥಮ ವೇದಿಕೆ, ಆ ಮುಖಾಂತರ 100 ವೇದಿಕೆ ಮುಂದೆ ಸಿಗಲಿ ಅವರಿಗೆ, ಆ ಉದ್ದೇಶ. ಜೊತೆಗೆ ಒಂದು ಪ್ರದೇಶದಲ್ಲಿ ನಾಡಿನ ಎಲ್ಲ ಪ್ರದೇಶಗಳ ಕಲಾ ಪ್ರಕಾರಗಳು ಸೇರುವಂಥದ್ದು, ಬೇರೆ ಬೇರೆ ಭಾಷೆಯವರು ಸೇರುವಂಥದ್ದು, ಬೇರೆ ಬೇರೆ ಉಡುಗೆ ತೊಡುಗೆವಂಥವ್ರು ಸೇರುವಂಥವ್ರು, ಬೇರೆ ಬೇರೆ ಆಹಾರ ಖಾದ್ಯಗಳಂಥವ್ರು ಇಲ್ಲಿ ಸೇರುವಂಥದ್ದು, ಇದೆಲ್ಲರ ಒಂದು ಸಂಗಮವೇ ಕುಂಭ. ಆ ಸಂಗಮವೇ ಕುಂಭ. ಹಾಗಾಗಿ ಸಂಸ್ಕೃತಿ ಕುಂಭ ಅನ್ನುವಂಥ ಹೆಸರನ್ನು ಕೊಟ್ಟು ಸಂಸ್ಕೃತಿ ಕುಂಭ ಮಲೆನಾಡು ಉತ್ಸವಕ್ಕೆ ಮಲೆನಾಡು ಜಿಲ್ಲೆಗಳನ್ನು ತಗೊಂಡಿದ್ವಿ. ಕೇವಲ ಈಗ ಮಲೆನಾಡು ಜಿಲ್ಲೆಗಷ್ಟೇ ಸೀಮಿತವಾಗಿಲ್ಲ, ಇದನ್ನು ರಾಜ್ಯದ ಮತ್ತು ದೇಶ ಮಟ್ಟದ ಕೆಲವು ತಂಡಗಳನ್ನು ಸಹ ನಾವು ಇದರಲ್ಲಿ ಜೊತೆಗೆ ಕರೆಸಿಕೊಂಡು ಅದನ್ನು ಮೇಳೈಸೋಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದು ಈ ವರ್ಷವೂ ಸಹ ಪ್ರತಿನಿತ್ಯ ಸಾಯಂಕಾಲ ಈ ಕಾರ್ಯಕ್ರಮ ನಡೀತದೆ. 6 ಗಂಟೆಯಿಂದ 10 ಗಂಟೆ 11 ಗಂಟೆವರೆಗೂ ರಾತ್ರಿ ನಿತ್ಯ ಕಾರ್ಯಕ್ರಮ ನಡೀತದೆ. ಈಗಾಗಲೇ ರೂಪುರೇಷೆ ಸಿದ್ಧ ಆಗಿದೆ. ಕಾರಣ ಸರ್, ಒಂದು 1000ಕ್ಕಿಂತ ಹೆಚ್ಚಿನ ಕಲಾವಿದರು ಭಾಗವಹಿಸ್ತಾರೆ. 100ಕ್ಕೂ ಹೆಚ್ಚಿನ ತಂಡಗಳು ಅದರಲ್ಲಿ ಭಾಗವಹಿಸ್ತದೆ. ಈ ಕಾರ್ಯಕ್ರಮ 6ನೇ ತಾರೀಕಿನಿಂದ 12ರವರೆಗೆ ನಡೀತದೆ. ನಿತ್ಯವೂ ಸಹ ಮಧ್ಯಾಹ್ನ ಧರ್ಮಸಭೆ ಕಾರ್ಯಕ್ರಮ ನಡೀತದೆ. ಪ್ರತಿನಿತ್ಯ ಬೆಳಗ್ಗೆ ಧಾರ್ಮಿಕ ಹೋಮ ಹವನ ಪ್ರತಿಯೊಂದು ಸಹ ಕಾರ್ಯಕ್ರಮಗಳು ನಡೀತದೆ. ಮತ್ತು ಈ ವರ್ಷ ವಿಶೇಷವಾಗಿ ಒಂದು ರೈತ ಸಮ್ಮೇಳನ, ದಿವ್ಯಾಂಗರ ಸಮ್ಮೇಳನ, ದಿವ್ಯಾಂಗರ ಸಮ್ಮೇಳನ, ಅವರಿಗೂ ಸಮ್ಮೇಳನ ಮಾಡಿಸ್ತಾ ಇದ್ದೇವೆ. ಮತ್ತು ನಾಟಿ ವೈದ್ಯರ ಸಮ್ಮೇಳನ, ಹೀಗೆ ಒಂದು 5-6 ಸಮ್ಮೇಳನಗಳನ್ನು ಜೊತೆಗೂಡಿಸ್ತಾ ಇದ್ದೇವೆ. ಅದರಿಂದ ಜನಕ್ಕೆ ಈ ಕಾರ್ಯಕ್ರಮ ಮಾಡಿದ ದೇವಸ್ಥಾನದಲ್ಲಿ ಅಂದ ತಕ್ಷಣ ಕೇವಲ ದೇವಸ್ಥಾನಕ್ಕೆ ಹೋಗೋದು, ನಮಸ್ಕಾರ ಮಾಡೋದು, ದೇವರ ಪೂಜೆಯಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲ, ಒಂದು ಸಾಮಾಜಿಕ ಕಳಕಳಿ ಚಿಂತನೆ ಅದರಲ್ಲಿ ನಡಿಬೇಕು. ಕಾರ್ಯಕ್ರಮದಿಂದ ಇನ್ನೊಂದು ಮಜ್ಜಿಗೆ ಕಡಿದ ಹಾಗೆ ಬೆಣ್ಣೆ ಬಂದ ಹಾಗೆ ಅಲ್ಲಿ ಅದೊಂದು ನಡಿಬೇಕು ಅಂತ ಮೂಲ ಉದ್ದೇಶ ಅಷ್ಟೇ. ಬಹುಮುಖದಲ್ಲಿ ಸಮಾಜವನ್ನ ಮುನ್ನಡೆಸ್ತಕ್ಕಂಥದ್ದು, ಶಕ್ತಿಯುತ ಮಾಡ್ತಕ್ಕಂಥದ್ದು, ಗುರುತಿಸ್ತಕ್ಕಂಥದ್ದು. ಆ ಕಾರ್ಯಕ್ರಮ ಒಂದು ಸಂದೇಶ ಕೊಡುವಾಗಿರಬೇಕು ಸಮಾಜಕ್ಕೆ, ದೇವರು ಎಂಬ ಛತ್ರದಡಿಗೆ ಎಲ್ಲರೂ ಸೇರ್ಲಿ ಅನ್ನುವಂಥ ಉದ್ದೇಶ. ಈ ಕಾರ್ಯಕ್ರಮ ರೂಪುರೇಷೆ ಮಾಡಿದ್ದೇವೆ. ಜೊತೆಗೆ ಈ ವರ್ಷ ನಮ್ಮ ಪೀಠಾರೋಹಣದ 25ನೇ ವರ್ಷಕ್ಕೆ ರಜತ ಮಹೋತ್ಸವ ಆದ್ದರಿಂದ ಇದನ್ನು ನಾವೊಂದು ವಿಶೇಷವಾಗಿ, ಅಂದರೆ ಈ ವರ್ಷ SSLCಯಲ್ಲಿ ಪಾಸ್ ಆಗಿರ್ತಕ್ಕಂಥ, ಅಂದರೆ ಈಗ ಪರೀಕ್ಷೆ ನಡೀತಾ ಇದೆ, ಪಾಸ್ ಆಗ್ತಕ್ಕಂಥವ್ರಿಗೆ 90% ಮೇಲಿರ್ತಕ್ಕಂಥ, ಎಬವ್ 90ಕ್ಕಲ್ಲ 90ಕ್ಕೆ ಮೇಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ₹1 ಅವರಿಗೆ 11th ನಾವು ಅಡ್ಮಿಷನ್ ಕೊಡ್ತಕ್ಕಂಥ ಸಂಕಲ್ಪ ಮಾಡಿದ್ದೇವೆ. ಯಾಕೆಂದರೆ ಎಲ್ಲ ಕಡೆದು ಕನಿಷ್ಠ ₹1,00,000 ಖರ್ಚು ಬಂದೇ ಬರ್ತದೆ. ಕ್ಷೇತ್ರದಿಂದ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಎಷ್ಟೋ ಒಂದು ಟ್ಯಾಲೆಂಟ್ ಇರ್ತಾರೆ, ಅವರಿಗೆ ಮಾರ್ಕ್ಸ್ ಅಲ್ಲೂ ಸಹ ಒಳ್ಳೇದಿರ್ತಾರೆ, ಆದರೆ ಕಾಲೇಜ್ ಹೋಗುವಂಥ ಸಾಮರ್ಥ್ಯದಲ್ಲಿ ಅವರಿಗೆ ಆರ್ಥಿಕ ಬಡತನ ಸ್ವಲ್ಪ ಇದ್ದಿರೋದ್ರಿಂದ ಇದರಲ್ಲಿ ಮತ್ತೆ ಯಾವುದೇ ರೀತಿಯ ಜಾತಿ ಇತ್ಯಾದಿ ತಾರತಮ್ಯಗಳಿಲ್ಲದೆ ಸಮಸ್ತರಿಗೂ ಸಹ ಅಲ್ಲಿ ಆ ಒಂದು ಭಾಗದಲ್ಲಿ ಅವಕಾಶ ಕೊಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಒಳ್ಳೆಯದು. ಶಿಕ್ಷಣ ಕೊಡುವಂಥದ್ದು ಇದೆಯಲ್ಲ, ಅದು ಶಾಶ್ವತವಾಗಿ ದೇವರ ಕೃಪೆ ಕೊಡಿಸಿದ ಹಾಗೆ. ನೀವು ಒಬ್ಬನ ಪದವೀಧರನ ಮಾಡಿ ಒಂದು ಸ್ವಂತ ಉದ್ಯೋಗ ಮಾಡುವ ರೀತಿಯಲ್ಲಿ ಅವನು ಇಡೀ ಬದುಕು ಕಟ್ಟಿಕೊಳ್ಳೋದಕ್ಕೆ ನೀವು ಮಾಡುವ ಸಹಾಯ ಇದೆಯಲ್ಲ, ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ ಅಂಥೇಳಿ. ನಾನು ಅನ್ನ ಕೊಡ್ತಾ ಇರ್ಬೋದು, ಕ್ಷೇತ್ರ ಅನ್ನ ಕೊಡ್ತಾ ಇದೆ, ಅಭಯ ಕೊಡ್ತಾ ಇದೆ, ಆದರೆ ಶಿಕ್ಷಣ ಕೊಟ್ಟಾಗ ಯಾವಜ್ಜೀವಂಚ ವಿದ್ಯೆಯ, ಖಂಡಿತ ಹೌದು, ಅವರಿಗೆ ಜೀವನ ಕೊಟ್ಟ ಹಾಗೆ. ಅನ್ನ ಕೊಡೋದು ಒಂದು ಕ್ಷಣಕ್ಕೆ ಅವರಿಗೆ ಬಹಳ ಮಹತ್ವ, ಅನ್ನದಾನ ಮಹತ್ವ ಅಲ್ಲ ಅಂತಲ್ಲ. ತುಂಬ ಸಂತೋಷ. ನೀವು ಯಾವ ರೀತಿ, ಯಾವ ಕಡೆಯಿಂದ ಜನ ಬರಬೇಕು ಅಥವಾ ಜನಗಳಿಂದ ಯಾವ ರೀತಿ ಸಹಕಾರನ ಏನು ನಿರೀಕ್ಷೆ ಮಾಡಿ? ಈ ವರ್ಷ ವಿಶೇಷವಾಗಿ ಏನು ಮಾಡೋದು, ಪ್ರತಿ ವರ್ಷ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತದೆ, ಆದರೆ ಸಾಧಾರಣ ಹತ್ತಿರ ಬರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಹತ್ತಿರ ಸುತ್ತಮುತ್ತಲಿನ ಜನಕ್ಕೆ ಅಥವಾ ಕ್ಷೇತ್ರ ನಿರಂತರ ಬರ್ತಕ್ಕಂಥ ಮಾತ್ರ ಅದರ ಕಾರ್ಯಕ್ರಮದ ಅರಿವಾಗ್ತಿತ್ತು. ನಾವು ಪೋಸ್ಟ್ ಮುಖಾಂತರ ಇತ್ಯಾದಿಗಳಿಗೆ ಆಮಂತ್ರಣ ಕಳಿಸಿದ್ರೂ ಸಹ ಎಷ್ಟೋ ಮುಟ್ತದೆ ಅಥವಾ ಅಡ್ರೆಸ್ ಬದಲಾಗಿ ಮುಟ್ಟದೇ ಇರುವಂಥ ಸಂದರ್ಭ ಇತ್ತು.
ಮತ್ತು ಕ್ಷೇತ್ರ ಅಂದ ತಕ್ಷಣ ಭಕ್ತರ ಇರದೆ ಕ್ಷೇತ್ರ ಇಲ್ಲ, ಇಲ್ಲ ಭಕ್ತರಲ್ಲದೆ ಭಗವಂತನೂ ಇಲ್ಲ. ಇಲ್ಲ 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 ಅದು ಇದ್ದಾಗ ಮಾತ್ರ ಅಸ್ತಿತ್ವ. ಭಗವಂತ ಅಸ್ತಿತ್ವ ಭಕ್ತರಿಂದನೇ, ಖಂಡಿತ. ಕ್ಷೇತ್ರದ ಅಸ್ತಿತ್ವ ಭಕ್ತರಿಂದನೇ. ಇದನ್ನು ಉಳಿಸಬೇಕು ಅಂತಾದರೆ ನಾವು ಸ್ವಲ್ಪ ಶ್ರಮ ಪಡಲೇಬೇಕು. ಇಬ್ಬರ ಕೊಂಡಿ ನಾವು, ಹೌದು, ಭಕ್ತ ಭಗವಂತನ ಕೊಂಡಿ ಹೌದು ನಾವು. ಹಾಗಾಗಿ ಈ ಕಾರ್ಯಕ್ಕಾಗಿ ಈ ಕಾರ್ಯಕ್ರಮ ಸ್ವಲ್ಪ ವಿಶೇಷ ಈ ವರ್ಷ ಇರೋದ್ರಿಂದ ನಾವೇ ಸ್ವತಃ ರಾಜ್ಯ ಪ್ರವಾಸವನ್ನು ಮಾಡುವಂಥ ಸಂಕಲ್ಪ ಮಾಡಿದ್ವಿ. ಸ್ವಲ್ಪ ಸಮಯದ ಅಭಾವ ಆಯಿತು, ಇಲ್ಲ ಅಂತಲ್ಲ, ಆದರೆ ಆದಷ್ಟು ಸಮಯದಲ್ಲಿ ಆದಷ್ಟು ಹೆಚ್ಚಿನ ಜನರನ್ನು ಮುಟ್ಟುವಂಥ ವ್ಯವಸ್ಥೆಯನ್ನು ಸಂಕಲ್ಪ ಮಾಡಿ ಸಂಕಲ್ಪ ಅಭಿಯಾನ, ಸಂಪರ್ಕ ಅಭಿಯಾನ ಅಂತ ಮಾಡಿದ್ವಿ. ಇದನ್ನು ಜನವರಿ 6ರಿಂದ ಪ್ರಾರಂಭ ಮಾಡಿ ಇದೆ ಹೊನ್ನಾವರದಲ್ಲೇ ಪ್ರಥಮ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದು ಹೊನ್ನಾವರದಲ್ಲಿ. ಸ್ಥಾನಿಕವಾಗಿ ಮೊದಲೇ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆನಂತರ ಹೊರಟು ಎಲ್ಲ ಕಡೆ ಪ್ರವಾಸವನ್ನು ಮಾಡಿದ್ದೇವೆ. ಅಲ್ಲಿ ಕ್ಷೇತ್ರ ಪ್ರತಿನಿಧಿಗಳು ಅಂತ ನೇಮಕ ಮಾಡ್ತಾ ಇದ್ದೇವೆ. ಅಲ್ಲಿ ನಾವು ಮುಖ್ಯ ಒಂದು ಗ್ರಾಮಕ್ಕೆ ಅಥವಾ ಒಂದು ಪಟ್ಟಣ ಪಂಚಾಯತ್ ಅಥವಾ ಯಾವುದೇ ರೀತಿಯಲ್ಲಿ ಇದೆಯೋ ಆಯಾಯ ವಿಭಾಗ ಸಂಬಂಧಪಟ್ಟಂತೆ ನೇಮಕ ಮಾಡಿ ಅವರು ಪ್ರತ್ಯೇಕವಾಗಿ ಅಲ್ಲಿಯ ಗ್ರಾಮದ ಜನರನ್ನು ಮತ್ತೆ 3-4 ಜನರ ನೇಮಕ ಮಾಡಿಕೊಳ್ಳುವ ಹಾಗೆ ಕ್ಷೇತ್ರದಲ್ಲಿ ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ದೇವರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮ ಪ್ರಸಾದ ಜೊತೆಗೆ ಆಮಂತ್ರಣ ಪತ್ರಿಕೆ ಇದನ್ನು ಆ ಕ್ಷೇತ್ರ ಪ್ರತಿನಿಧಿಗಳು ತೆಗೆದುಕೊಂಡು ಮನೆ ಮನೆಗೆ ಮುಟ್ಟಿಸುವಂಥ ಒಂದು ಗುರಿಯನ್ನು ಹೊಂದಿದ್ವಿ. ಈ ಗುರಿಯಲ್ಲಿ ನಮ್ಮ ನಿರೀಕ್ಷೆ ಬಹಳಷ್ಟಿತ್ತು. ಆದರೂ ಸಹ ಸಂತೋಷ ಅಲ್ಲ, ಸಂತೃಪ್ತಿ ಅಲ್ಲ, ಆದರೆ ಸಮಾಧಾನ. ಯಾಕೆಂದರೆ ಪ್ರಥಮ ವಿಚಾರದಲ್ಲಿ ಇಷ್ಟು ಯಶಸ್ಸು ಸಿಗ್ತದೆ ಅನ್ನೋ ಕಲ್ಪನೆ ಇರಲಿಲ್ಲ. ಹೊರಗಡೆ ಹೋದಾಗ ಆ ಭಕ್ತರ ಪ್ರೀತಿ, ಅವರ ಒಂದು ಸ್ನೇಹ, ಅವರ ಒಂದು ಕೊಡ್ತಕ್ಕಂಥ ಗೌರವ ಇದೆಲ್ಲವೂ ಸಹ ಅವಿಸ್ಮರಣೀಯ. ಅದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕಲ್ಪನೆ ಇಲ್ಲ, ನಮ್ಗೆ ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಬಯಸ್ತಾರೆ ಅನ್ನೋದು ಕಲ್ಪನೆ ಇರಲಿಲ್ಲ. ಕ್ಷೇತ್ರಕ್ಕೆ ಬಂದವ್ರನ್ನ ಅಷ್ಟೇ ಪ್ರೀತಿ ಮಾಡಿದ್ದೀರಿ, ಆ ಒಂದು ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ. ಅದು ಬಹಳ ಸಂತೋಷ. ಸಂಭಾಳಿಸೋದು ಅಷ್ಟು ಸುಲಭ ಅಲ್ಲ. ಒಂದು ಮನೆಯಲ್ಲಿ ಬಂದವರನ್ನು ಸಂಭಾಳಿಸೋದು ಸತ್ಯ, ಕಷ್ಟ ಆಗಿರುವಾಗ ಒಂದು ದೊಡ್ಡ ಕ್ಷೇತ್ರಕ್ಕೆ ಬರುವವರು ವಿಭಿನ್ನ ರೀತಿಯ, ವಿಭಿನ್ನ ಹವ್ಯಾಸದ, ವಿಭಿನ್ನ ಮನೋಭಾವದ ಜನ ಬರುವಾಗ ಎಲ್ಲರನ್ನ ತೂಗಿಸ್ಕೊಂಡು ಹೋಗ್ತಕ್ಕಂಥದ್ದು. ಆ ಮಟ್ಟಿಗೆ ತಾವು ತಮ್ಮ ಶ್ರೀಮತಿಯವರು ಎಲ್ಲ ಸೇರಿ, ನಿಮ್ಮ ಶಿಷ್ಯ ಬಳಗ ಸೇರಿ ಬಂಗಾರಮಕ್ಕಿಗೆ ಹೋದರೆ ಒಂದು ಸಮಾಧಾನದಿಂದ ಬರ್ತಕ್ಕಂಥ ಒಂದು ಸೃಷ್ಟಿ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಮಾಡಿದ್ದೇವೆ, ಗೊತ್ತಿಲ್ಲ, ಮಾಡಿದ್ರು ಅದನ್ನು ಮಾಡಿದ್ದೇವೆ. ಬಹುಶಃ ಅದರ ಪ್ರತಿಫಲನೂ ಇರಬಹುದು. ಜನರು ಸಹ ಅಷ್ಟೇ ಒಂದು ಸಹಕಾರ ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಒಂದು 30 ಲಕ್ಷ ಕುಟುಂಬವನ್ನು ತಲುಪುವಂಥ ಗುರಿ ಇತ್ತು. ಆದರೆ ಬಹುಶಃ ಒಂದು 10ರಿಂದ 15 ಲಕ್ಷ ಕುಟುಂಬ ತಲುಪ್ತದೆ ಅನ್ನೋ ವಿಶ್ವಾಸ ಇದೆ, ಅರ್ಧದಷ್ಟು. ಆದರೆ ಪ್ರಥಮ ವರ್ಷದಲ್ಲೇ ಈ ಒಂದು ಯಶಸ್ಸು ಕಂಡಿದ್ದು ಬಹಳ ಸಮಾಧಾನದ ಸಂಗತಿ. ಹಾಗಾಗಿ ಆ ಎಲ್ಲ ಒಂದು ಭಕ್ತರನ್ನು ನಾವು ಕ್ಷೇತ್ರಕ್ಕೆ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಕ್ಷೇತ್ರದ ಕಾರ್ಯ ಇದು ಕ್ಷೇತ್ರದ ಕಾರ್ಯ ಅಲ್ಲ, ನಿಮ್ಮ ಮನೆಯ ಕಾರ್ಯ, ನಿಮ್ಮ ಮನಸ್ಸಿನ ಕಾರ್ಯ. ಅದು ಭಗವಂತನ ಕಾರ್ಯ. ಆಮೇಲೆ ನಿಮ್ಮಿಂದ ಕಾರ್ಯ ಆಗಲಿ ಅನ್ನೋದನ್ನು ಬಯಸಿ ಎಲ್ಲರನ್ನು ಆಮಂತ್ರಿಸ್ತಾ ಇದ್ದೇವೆ. ಮನೆ ಮನೆಗೆ ಆಮಂತ್ರಣ ಮುಟ್ಟಿಸುವ ಪ್ರಯತ್ನ ಮಾಡಿದ್ದೇವೆ. ಆ ಕಾರ್ಯದಲ್ಲಿ ಬಹುಶಃ ಯಾರಿಗೆ ತಪ್ಪಿದೆಯೋ ಸಿಕ್ಕಿಲ್ವೋ ಅದನ್ನು ಅಪಾರ್ಥವನ್ನು ಎಣಿಸದೆ, ಇದು ನಿಮ್ಮದೇ ಕ್ಷೇತ್ರ, ನಿಮ್ಮದೇ ಕಾರ್ಯ ಅಂತ ಸಾರ್ವತ್ರಿಕ ಭಗವಂತನ ಪರವಾಗಿ ಕೊಡುವ ಆಮಂತ್ರಣ ಇದೆಯಲ್ಲ. ಹಾಗೆ ಆಮಂತ್ರಣ ಪತ್ರಿಕೆಯನ್ನು ಬಹುಶಃ ತಾವು ಗಮನಿಸಿರಬಹುದು. ಈ ಕಾರ್ಯಕ್ರಮಕ್ಕೆ ಭಗವಂತನೇ ನಿಮ್ಮನ್ನು ಆಮಂತ್ರಿಸುತ್ತಿದ್ದಾನೆ. ನಾವು ನಿಮಿತ್ತ, ನಾನು ಕರಿತಾ ಇದ್ದೇನೆ ಅನ್ನೋದು ಇಲ್ಲವೇ ಇಲ್ಲ. ಅಲ್ಲಿ ಭಗವಂತ ನಿಮ್ಮನ್ನು ಆಮಂತ್ರಿಸ್ತಾ ಇದ್ದಾನೆ ಅಷ್ಟೇ. ಒಳ್ಳೆಯ ವಿಚಾರ, ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಉದ್ದೇಶ, ಇಂಥದ್ದು ಯಶಸ್ವಿ ಆಗಲೇಬೇಕು. ಭಾಳ ದೊಡ್ಡ ಕಾರ್ಯ ಮಾಡೋದಕ್ಕೆ ಹೊರಟಿದ್ದೀರಿ. ಇನ್ನೊಂದು ಹಂತದಲ್ಲಿ ತಾವು ಪತ್ರಿಕೆಗಳ ಮುಖಾಂತರವಾಗಿ, ನಮ್ಮ ಚಾನೆಲ್ಗಳ ಮುಖಾಂತರವಾಗಿ ಯಾರೆಲ್ಲ ಗಣ್ಯರು ಬರ್ತಾರೆ ಅನ್ನೋದಕ್ಕೆ ಒಂದಿಷ್ಟು ವಿಶೇಷ ಪ್ರಚಾರವನ್ನು ಕೊಡಬೇಕಾದಂಥ ಅಗತ್ಯ ಇದೆ. ಈಗ ಅಧಿಕೃತ ಕಾರ್ಯಕ್ರಮಗಳು ಬಂದ ಮೇಲೆ ಈಗ ನೀವು ಪೇಜಾವರ ಶ್ರೀಗಳ ಹೆಸರು ಹಾಗೆ ಬರುವಂಥದ್ದು. ಯಾಕೆಂದರೆ ಅದರ ಮೇಲೂ ಕೂಡ ಹೆಚ್ಚು ಜನ ಬರೋದು, ನಿರ್ದಿಷ್ಟವಾದ ದಿನ ಬರೋದು ಸಾಧ್ಯ ಆಗ್ತದೆ. ಎಲ್ಲ ದಿವಸಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ವಿಶೇಷ ಕಾರ್ಯಕ್ರಮಗಳು ಬರ್ಬೋದು. ಇದು ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ತಾವೆಲ್ಲ ಬಂಗಾರಮಕ್ಕಿಗೆ ಬರಬೇಕು, ದೇವರ ಕೃಪೆಗೆ ಪಾತ್ರರಾಗಬೇಕು, ಪ್ರಸಾದ ಸ್ವೀಕರಿಸಬೇಕು ಅನ್ನುವಂಥ ಮಾತನ್ನು ಮಾರುತಿ ಗುರೂಜಿಯವರು ಪದೇ ಪದೇ ಮಾತನ್ನು ಎತ್ತಿ ಹೇಳಿದ್ದಾರೆ. ಅವರನ್ನು ಬಲ್ಲವರಿಗೆ, ಹತ್ತಿರದಿಂದ ಬಲ್ಲವರಿಗೆ ಅವರ ಉದ್ದೇಶ, ಅವರ ಗುಣಗಳು, ಅವರ ನಿರ್ದಿಷ್ಟವಾದ ಗುರಿ ಗೊತ್ತು.
ಈ ಜೀವ ಪರಮಾತ್ಮನಿಗೆ ಭಗವಂತನಿಗೆ ಸಮರ್ಪಿಸವಾದದ್ದು. ಆ ಮುಖಾಂತರವಾಗಿ ಸಮಾಜಕ್ಕೆ ಬೇರೆ ಬೇರೆ ರೀತಿಯಲ್ಲಿ, ಬರೀ ದೇವಸ್ಥಾನ ಅಲ್ಲ, ಸಮಾಜಕ್ಕೆ ಕಲ್ಯಾಣ ಆಗ್ತಕ್ಕಂಥ ರೀತಿಯಿಂದ ಕ್ಷೇತ್ರವನ್ನು ಮುನ್ನಡೆಸೋದಕ್ಕೆ ಬದ್ಧರಾಗಿದ್ದೇನೆ ಅನ್ನುವುದನ್ನು ಪದೇ ಪದೇ ಪುನರುಚ್ಚರಿಸಿದ್ದಾರೆ. ಅವರಿಗೆ ಈ ಕಾರ್ಯದಲ್ಲಿ ಯಶಸ್ಸು ಸಿಗಲಿ. ಎಲ್ಲ ದೊಡ್ಡ ಕ್ಷೇತ್ರಗಳು ಇವತ್ತು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕ್ಷೇತ್ರಗಳೆಲ್ಲ ಹಲವಾರು ಇಂತಹ ಮಹಾತ್ಮರ ತ್ಯಾಗದಿಂದ ಬೆಳೆದಿದ್ದಾವೆ, ಅವರು ಶ್ರಮಪಟ್ಟು ತ್ಯಾಗದಿಂದ ಬೆಳೆದಿದ್ದಾವೆ. ಆದ್ದರಿಂದ ಬಂಗಾರಮಕ್ಕಿ ಕ್ಷೇತ್ರವನ್ನು ಬೆಳೆಸುವ ಮುಖಾಂತರವಾಗಿ, ಅದನ್ನು ಗೌರವಿಸುವ ಮುಖಾಂತರವಾಗಿ, ಬಂಗಾರಮಕ್ಕಿ ಕ್ಷೇತ್ರದ ವತಿಯಿಂದ ನಡೀತಕ್ಕಂಥ ಎಲ್ಲ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳು ಬೆಂಬಲಿಸುವ ಮುಖಾಂತರವಾಗಿ ಈ ನಮ್ಮ ಸಮಾಜ ತನ್ನನ್ನು ತಾನು ಉದ್ಧರಿಸಿಕೊಳ್ತಕ್ಕಂಥ ಕೆಲಸ ಮಾಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ. ಕೊನೆಯದಾಗಿ ಸಮಾಜಕ್ಕೆ ಯಾವ ಒಂದು ಸಂದೇಶವನ್ನು ತಾವು ಗುರೂಜಿಯವರು ಕೊಡುವ ಮುಖಾಂತರವಾಗಿ ಇವತ್ತಿನ ಸಂದರ್ಶನವನ್ನು ಮುಗಿಸೋಣ. ಎಲ್ಲವಕ್ಕಿಂತ ಶ್ರೇಷ್ಠವಾದ್ದು ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ ಅಂತ ಹೇಳಿ. ಹಾಗೆ ಜ್ಞಾನಕ್ಕೆ ಸದೃಶವಾದದ್ದು ಯಾವುದೂ ಇಲ್ಲ. ನಾವು ಯಾವುದೇ ದಾರಿಯಲ್ಲಿ ಹೋಗಲಿ, ಧಾರ್ಮಿಕ, ಸಾಮಾಜಿಕ ಅಥವಾ ಶೈಕ್ಷಣಿಕ, ಯಾವುದೇ ದಾರಿಯಿಂದ ಹೋದರೂ ಕೊನೆಗೆ ಮುಟ್ಟುವಂಥದ್ದು ಜ್ಞಾನ. ಆ ಜ್ಞಾನದ ಮಾರ್ಗ ಎಲ್ಲರಿಗೂ ಪ್ರಾಪ್ತವಾಗಲಿ. ಮಾರ್ಗ ಹತ್ತಿರಬಹುದು, ಗುರಿ ಒಂದೇ. ಹಾಗಾಗಿ ಸಮಾಜದ ಯುವಕರು, ಅದರಲ್ಲೂ ಸಹ ವಿಶೇಷವಾಗಿ ಈ ವಿಚಾರದಲ್ಲಿ ಯಾರೂ ಸಹ ಅಜ್ಞಾನಿಗಳಲ್ಲ, ಜ್ಞಾನಿಗಳೇ. ಆದರೆ ಜ್ಞಾನದ ಮಾರ್ಗ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಯಾವುದು ಒಂದು ಬಹಳ ಮುಖ್ಯ. ಹಾಗಾಗಿ ಯುವಜನತೆ ನನ್ನೊಂದು ಸಂದೇಶ ಅಂತಂದರೆ, ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಪರೋಪಕಾರವನ್ನು ಮಾಡಿ, ಆಗದಿದ್ದರೆ ಅಪಚಾರ ಯಾರಿಗೂ ಮಾಡಬೇಡಿ. ಇಷ್ಟೇ. ನಮಸ್ಕಾರ.